ನಮಸ್ಕಾರ ತಾಯಿ. ನಮಸ್ಕಾರ. ನನ್ನ ಕಟ್ಟೆಗಳು ಬಿಟ್ಟು ನನಗೆ ಬಿಡುಗಡೆ ಮಾಡಿಕೊಟ್ಟಿದ್ದೀಯ. ನನ್ನ ಆಶೀರ್ವಾದ ನಿಂಗಿರುತ್ತೆ. ಆಶೀರ್ವಾದ ಮಾಡಮ್ಮ. ಆಶೀರ್ವಾದ ನಿಂಗಿರುತ್ತೆ. ಅವತ್ತು ನನ್ನ ಕೈ ಬಿಡಬೇಡಮ್ಮ. ಇಲ್ಲ, ನಿನ್ನ ಜೊತೆ ಇರ್ತೀನಿ. ನನ್ನ ಭಾಷೆ ಕೊಡಮ್ಮ. ನಮ್ಮ ಅಕ್ಕ ತಂಗಿಯರ ಸಮೇತ, ನಮ್ಮ ಅಣ್ಣನ ಸಮೇತ ನಿನ್ನ ಸ್ಥಾನದಲ್ಲಿ ನೆಲೆಸಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಿಕೊಟ್ಟು ನೀನು 4 ಜನಕ್ಕೆ ಒಳ್ಳೆಯದು ನಮ್ಮ ಒಂದು ಮುಖಾಂತರ ನೀನು ಒಂದು ಈ ಸ್ಥಾನದಲ್ಲಿ ಒಳ್ಳೆಯದು ಮಾಡಿ ಅವರಿಗೆ ನೆರವೇರಿಸ್ಕೊಡ್ಬೇಕು. ಕಷ್ಟ ಅಂತ ಬಂದವರಿಗೆ ಈ ಸ್ಥಳದಲ್ಲಿ ಕೂತ್ಕೊಂಡು ನೀನು ನಿನ್ನ ಒಂದು ಶಕ್ತಿಯನ್ನು ನಾವು ತುಂಬ್ತೀರಿ. ಆ ಶಕ್ತಿ ಮುಖಾಂತರ ನೀನು 4 ಜನಕ್ಕೆ ಕಷ್ಟ ಅಂತ ಬಂದವರಿಗೆ ಈ ಕ್ಷೇತ್ರದಲ್ಲಿ ನನ್ನ ಕೈಲಾದ ಸಹಾಯವನ್ನು ಮಾಡಿಕೊಡು. ಕಷ್ಟ ಅಂತ ಬಂದವ್ರನ್ನ ಯಾರನ್ನೂ ಬರೀ ಕೈಯಲ್ಲಿ ಈ ಕ್ಷೇತ್ರದಿಂದ ನಾವು ಕಳಿಸ್ಕೊಡಲ್ಲ. ನಮ್ಮ ಅಕ್ಕ ತಂಗಿಯರ ಸಮೇತವಾಗಿ ನಮ್ಮ ಅಣ್ಣ ಆಂಜನೇಯ ಮಲ್ಲೇಶ್ವರ ಸ್ವಾಮಿ ಸಮೇತ, ತಾಯಿ ನಾಗಚೌಡೇಶ್ವರಿ ತಾಯಿ ಸಮೇತ ನಾನು ಇಲ್ಲಿ ನೆಲೆಸಿ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಡ್ತೀನಿ. ಅಮ್ಮ, ನನ್ನ ವೀಡಿಯೋಗಳು ಬಿಡ್ತಾರಲ್ಲ ನಮ್ಮ ಅರವಿಂದ್, ನಾಟಕ ಮಾಡ್ತಾನೆ, ಎಲ್ಲ ಕಿತ್ತೋದು ನನ್ನ ಮಕ್ಕಳನ್ನೆಲ್ಲ ಬಿಡ್ತಾವೆ ನೋಡಮ್ಮ. ಅವ್ನಿಗೆ ನಾನೇ ಬಿಡೋಣ ಅಂತ ದುಡ್ಡು ಕೇಳಿದ್ನಾ? ದುಡ್ಡು ಕೇಳ್ತಾವನಲ್ಲಮ್ಮ. ದುಡ್ಡು ಕೊಡ್ತಾ ಇದ್ರು ನಾಟಕ ಮಾಡಿಬಿಟ್ನಲ್ಲಮ್ಮ. ನನ್ನ ಏನೆಲ್ಲ ಮಾತಾಡ್ತೀನಿ. ಈ ನಿನ್ನ ಕ್ಷೇತ್ರದ ಸರೌಂಡಿಂಗಲ್ಲಿರ್ತಕ್ಕಂಥ ನನ್ನ ಭಕ್ತ, ನನ್ನ ಶಿಷ್ಯಂದರೆ ನಿನಗೆ ಬಿಡಬಾರ್ದು ಅಂತ ಅವನಿಗೆ ತಡೆ ಮಾಡಿದ್ದಾರೆ. ಅಮ್ಮ, ಅವನು ಇಷ್ಟೆಲ್ಲ ತಿಳಿದು ಅವನು ಹಿಂಗೆ ಮಾಡಿದ್ರೆ ಅಂದ್ರೆ ಅವನಿಗೇನೋ ಗತಿ ಕಾಣಿಸ್ತದೆ. ಅದಕ್ಕೆ ಅವನು ನನ್ನ ಮಗನೇ, ನೀನು ನನ್ನ ಮಗನೇ, ಅವರು ನನ್ನ ಮಗನೇ. ಅದಕ್ಕೆ ನೀನು ಬಿಡೋದನ್ನ ನಿನಗೆ ಶಕ್ತಿ ನಾನು ಕೊಡ್ತೀನಿ. ನೀನು ತೆಗಿ. ನಾನು ಬರ್ತೀನಿ, ತೆಗಿತೀನಿ, ನಾನು ಬರ್ತೀನಿ. ಅರವಿಂದ್ ಬಂದು ಕ್ಷೇತ್ರದಲ್ಲಿ ಅವನಿಗೂ 4-6 ಜನ ಸಿಕ್ಕಿದ್ದಾರೆ. ನನ್ನಂಥ ಕ್ಷೇತ್ರದಲ್ಲಿ ಅವನು ಓಡಾಡ್ತಾ ಇದ್ದಾನೆ. 4-6 ಕ್ಷೇತ್ರದಲ್ಲಿ ಹೊಸಬ್ರ ಹತ್ರ ಹೋಗ್ತಾ ಇದ್ದಾನೆ ಅವನು. ನಿನ್ನ ಹತ್ರಿಗೆ ಅಂತಲ್ಲ, ಹೊಸಬ್ರ ಹತ್ರ ಹೋಗ್ತಾ ಇದ್ದಾನೆ. ಅದಕ್ಕೆ ಇವರು ಸ್ವಲ್ಪ ಚಿಟಿಕೆ ಮಾಡಿದ್ದಾರೆ, ತಡೆ ಮಾಡಿದ್ದಾರೆ. ಅದಕ್ಕೆ ನಿನ್ನ ಹತ್ರಕ್ಕೆ ಬರ್ದಂಗೆ ಅವನು ಮನಸ್ಸು ಕೆಟ್ಟಿದೆ. ಅದು ಮನಸ್ಸನ್ನ ನೀನು ತೆಗಿಯೋ ಶಕ್ತಿ ನೀನು ಕೊಡ್ತೀನಿ, ನೀನು ತೆಗಿ. ನಾನು ಬಂದು ತೆಗಿತೀನಿ, ಏನಿಲ್ಲ. ಒಂದು ನಿನಗೆ ತಡೆ ಎಲ್ಲ ರೆಡಿ ಮಾಡಿಕೊಂಡು ತಾಯಿಗೆ ಒಂದು ತಡೆ ತೆಗೆದು, ದೃಷ್ಟಿ ತೆಗೆದು ತಾಯಿನ ಅಲ್ಲಿಟ್ಟು ತಡೆ ಹೊಡೆದು, ಒಂದು ನಿನ್ನ ಕಾಲಲ್ಲಿ, ಎಡಗಾಲಲ್ಲಿ ಒಂದು ನಿಂಬೆಹಣ್ಣು ಈ ಬಾಕ್ಲಲ್ಲಿ ತುಳಿದು ಕ್ಷೇತ್ರದಲ್ಲಿ ಸಂಜೆ ಹೋಗ್ಬೇಕಾದ್ರೆ ಮನೆಗೆ ತುಳಿದು ಹೋಗಿ ನೀನು ಸ್ನಾನ ಮಾಡಿ ಮಲಗು. ಅವನು ಯಾಕೆ ಬರಲ್ಲ ನೋಡೋಣ. ಈ ಕ್ಷೇತ್ರಕ್ಕೆ ಅವನು ಬರ್ತಾನೆ. ಬಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವನದು ಸ್ವಲ್ಪ ಅಳಿಲು ಸೇವೆ ಇದೆ, ಅವನು ಮಾಡಬೇಕು, ಮಾಡ್ತಾನೆ, ಅವನು ಮಾಡಿಕೊಡ್ತಾನೆ. ಅವನಿಗೆ 4-6 ಜನ ಸಿಕ್ಕಿದ್ದಾರೆ ಹೊಸಬ್ರು. ಅವನು ಎಲ್ಲರನ್ನೂ ನೋಡಬೇಕು. ಅವನಿಗೆ ಇರೋ ಟೈಮಲ್ಲಿ ಎಲ್ಲರನ್ನೂ ನೋಡಬೇಕು. ಅದಕ್ಕೆ ನಿನ್ನ ಹತ್ರ ಬರಬೇಕಾದ, ಈ ಕ್ಷೇತ್ರಕ್ಕೆ ಬರಬೇಕಾದ ಸಮಯದಲ್ಲಿ ಅವನಿಗೆ ಸ್ವಲ್ಪ ತಡೆ ಮಾಡಿದ್ದಾರೆ. ನಿನಗೆ ಮಾಡಿಲ್ಲ, ಇಲ್ಲಿ ಮಾಡೋಕ್ಕಾಗಲ್ಲ. ಯಾರು ಬಂದರೂ ಇಲ್ಲಿ ಬದುಕೋಕ್ಕಾಗಲ್ಲ. ಅವನಿಗೆ ಮಾಡಿದ್ದಾರೆ. ಇಲ್ಲಿ ಬರ್ದಂಗೆ ಮನಸ್ಸು ಅವನಿಗೆ ಮಾಡಿದ್ದಾರೆ. ಅವನಿಗೆ ಬೇರೆ ಕಡೆ ರೂಟ್ ಸಿಕ್ಕಿದೆ. ಆ ರೂಟ್ ಇರೋದ್ರಿಂದ ಈ ರೂಟ್ ಸಿಗ್ತಾ ಇಲ್ಲ. ಆ ರೂಟಾಗಿ ಕೆಲಸಗಳಾಗದಿದ್ರು ಅವ್ನು ನಾಟಕ ಮಾಡಿ ಎಲ್ಲರನ್ನೂ ಬಿಡ್ತಾವನಲ್ಲಮ್ಮ. ಇಲ್ಲ, ಅವನು ಎಷ್ಟು ದಿನ ಬಿಡೋಕ್ಕಾಗುತ್ತೆ? ನಮ್ಮನ್ನು ಕಟ್ಟೋಕ್ಕಾಗುತ್ತಾ? ನಮ್ಮನ್ನು ಕಟ್ಟಿದ್ರೆ ನಿಮ್ಮಂಥವ್ರು ಬಿಚ್ಚೋರು ಇದ್ದಾರಲ್ಲ, ಬಿಚ್ಚುತ್ತೀರ. ಎಷ್ಟು ದಿನ ಕಟ್ಟುತ್ತಾರೆ? ಆಗುತ್ತಾ? ಆಗಲ್ಲಮ್ಮ. ಇವಾಗ ವಿಡಿಯೋಗಳು ಓದಿರ್ತಾನೆ, ನಮಗೂ ಜನ ಬರ್ತಾನೆ ಅವನು. ನಾನು ಹೇಳ್ದಾಗ ಮಾಡು. ತಾಯಿಗೆ ಒಂದು ಕಾಯಿ ಗಿಡ ತೆಗೆದು ಅಲ್ಲಿ ತಡೆ ಹೊಡಿ. ಕ್ಷೇತ್ರದ ಪರವಾಗಿ ಒಂದು ತಡೆ ಹೊಡಿ. ಒಂದು ನಿಂಬೆಹಣ್ಣು ತಾಯಿ ಗಿಳೆ ತೆಗೆದು, ನಿನ್ನ ಗಿಳೆ ತೆಗೆದು ಎಡಗಾಲದಲ್ಲಿ ತುಳಿದು ಮನೆಯಲ್ಲಿ ಹೋಗಿ ಸ್ನಾನ ಮಾಡಿ ಮಲಗು. ಇವತ್ತು ಯಾಕೆ ಬರಲ್ಲ ಅವನು? ನಾನು ಕರ್ಸ್ಕೊತೀನಿ ಇಲ್ಲಿಗೆ. ಬರ್ತಾನೆ. ನನಗೆ ಏನಿಲ್ಲಮ್ಮ, ವಿಡಿಯೋಗಳು ಹೋಗ್ತಾ ಇದ್ರೆ ನಮ್ಗೆ ಜನ ಬರ್ತಾರೆ. ಜನದಿಲ್ಲಲ್ಲ, ಜನ ಬರ್ತಾರೆ. ನಂಬಿಕೆ ಇರೋರು ಬರ್ತಾರೆ. ಆ ನಂಬಿಕೆನ ಈ ತಾಯಿ ಕ್ಷೇತ್ರದಲ್ಲಿ ನೆರವೇರುತ್ತೆ. ಅವರೇ ಹುಡ್ಕೊಂಡ್ಬರ್ತಾರೆ. ಇಲ್ಲಿ ಬಂದವರು ಯಾರೂ ಬರೀ ಕೈನಿಂದ ಹೋಗಲ್ಲ. ಇಲ್ಲಿ ಬಂದವರು ಬರೀ ಕೈನಿಂದ ಹೋಗಿದ್ದ ಒಂದು ಇತಿಹಾಸ ಉಳಿಯಲ್ಲ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬಟ್ ನಂಬಿಕೆ ಇರಬೇಕು. ನಂಬಿಕೆ ಇಲ್ದಿರೋ ಪರೀಕ್ಷೆ ಮಾಡೋಕ್ಕೆ ಬಂದರೆ ಅದು 2 ವರ್ಷ ಅವ್ರು ಅನುಭವಿಸ್ತಾರೆ. ಅದು ನಿಜ. ಈ ಸೂರ್ಯ ಚಂದ್ರ ಸಾಕ್ಷಿ ಇರೋವರೆಗೂ ಅದು ನಿಜ. ಯಾರೂ ತಡೆಯೋಕ್ಕಾಗಲ್ಲ. ಬರ್ತಾರೆ. ನಿನ್ನ ಒಂದು ರಕ್ಷಣೆ ನಾನು ಮಾಡ್ತೀನಿ. ಕಾಳಿ ಅಮ್ಮಂತಾನೆ ನಾನು ಕಾಳಿ. ನನಗೆ ನೀನು ರಕ್ಷಣೆ ಆಗಿರಬೇಕು.
ಅವ್ನು ಯಾವನ ಕಟ್ ಮಾಡಿದಾನಲ್ಲ ಅವ್ನಿಗೆ ಏನು ಶಿಕ್ಷೆ ಕೊಟ್ಟಿದ್ಯಾ ನನಗೆ ಹೇಳು. ಇರು ಶಿಕ್ಷೆ ಏನು ಕೊಟ್ಟಿದ್ಯಾ ಹೇಳಿ ತೋರಿಸು ನನಗೆ ಕಾಣಿಸ್ತಾ ಇಲ್ಲ, ಅದರಿಂದ ಬಗೆಹರಿದಿಲ್ಲ ನನಗೆ. ನನ್ನ ಮಾತ್ರ ಕರ್ಕೊಂಡು ನೀನು ಮಾತಾಡಿಸ್ತಾ ಇದೀಯಾ. ತೋರಿಸ್ತಾ ಇದ್ದೀನಿ ಅಲ್ಲಿ ಅವ್ರ ವಾಸ ಸ್ಥಳದಲ್ಲಿ ಅವನು ನೋಡಮ್ಮ, ಅವ್ನ ಶಿಕ್ಷೆ ಆತಾ ಇದೆ ನೋಡಮ್ಮ, ನೀನೇ ನೋಡಮ್ಮ. ಈ ಪೂಜಾರಿ ಮನೆಯಲ್ಲಿ ಹೋಗಕ್ಕೆ ದಾರಿ ಮಾಡಿದ್ಯಾ ನನಗೆ? ಇರು ದಾರಿ ಮಾಡಿಕೊಡ್ತೀನಿ ಇರಮ್ಮ. ಅವ್ನ ಮನೆ ಸುತ್ತ ಕಟ್ಟಾಕಿದಾರಲ್ಲ, ತೆಗ್ದಿದ್ಯಾ? ತೆಗಿತೀನಿ ಇರಮ್ಮ, ತೆಗಿತೀನಮ್ಮ. ತೆಗಿತೀನಿ ನಿನ್ನ ಆಶೀರ್ವಾದ ಒಂದಿದ್ರೆ ನನಗೆ ಏನು ಬೇಕೋ ಮಾಡ್ಕೊಡ್ತೀನಿ. ಈ ಪೂಜಾರಿ ಮನೆ ಸುತ್ತು ಕಟ್ ಮಾಡಿದಾನಲ್ಲ, ತೆಗಿ. ಇವನ ಬಂದೋಬಸ್ತ್ ಎಲ್ಲ ರಿಮೂವ್ ಮಾಡು. ಮಾಡ್ತಾ ಇದ್ದೀನಿ ಮೇಡಮ್. ಯಾವತ್ತೂ ನಿನ್ನ ಕೈ ಬಿಡ್ತೀನಿ ನಮ್ಮ ನೀನು ಯಾವತ್ತೂ ಒಂದಿನ ಏನೋ ಎಂದು ಹೇಳ್ಕೊಟ್ಟಿದ್ದೆ ಶತ್ರುಗೆ ಹಿಂಗೆ ಮಾಡೋ ಅಂತ. ಮಾಡು, ಅವ್ನು ಮಲಗಿಸ್ಬಿಡು. ಅವನು ಏನಕ್ಕೆ ಮಲಗಿದೆಯಾ? ಎಷ್ಟು ದಿನ ಈ ಪೂಜಾರಿಗೆ ತೊಂದರೆ ಕೊಡ್ತಾನೆ? 30 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾನೆ ಈ ಪೂಜಾರಿ ಫ್ಯಾಮಿಲಿಗೆ. ತೆಗಿಸ್ಬಿಡು, ಅವನ್ನ ಕುಳಿಸ್ಬಿಡು, ಮೂಲೆಗೆ ಕುಳಿಸ್ಬಿಡು. ನಾನು ಬರ್ತೀನಿ ಜೊತೆ. ನೀನು ನೋಡ್ಕಮ್ಮ, ನಾನು ಕುಳಿಸ್ತಿಲ್ಲ ಇಲ್ಲ ಅಂತ. ನನಗೆ ಕಾಣಿಸ್ತಾ ಇಲ್ಲ, ನನಗೆ ಕಟ್ ಮಾಡಿದ್ದಾನೆ, ನಾನು ನೋಡೋಕ್ಕಾಗ್ತಾ ಇಲ್ಲ, ಗ್ರಾಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ. ನೀನು ನೋಡಮ್ಮ, ಅಲ್ಲಿ ಗ್ರಾಮಕ್ಕೆ ಹೋಗಮ್ಮ, ನಾನು ತೆಗಿಲ್ ಬಿಡ್ಬೇಡ. ನಾನು ಅಲ್ಲೆಲ್ಲ ನನ್ನ ಗ್ರಾಮಕ್ಕೆ ನನಗೆ ಕಟ್ ಅಲ್ಲಿ ಮಾಡಿ ಹೋಗಮ್ಮ, ಅಲ್ಲಿ ಕಟ್ಟು ಹೊಡಿಸ್ತೀನಿ ನಾನು ಕಟ್ಟು ಹೊಡ್ಸಂಗೆ ಮಾಡ್ಕೊಡ್ತೀನಿ. ಇನ್ನೊಂದು ದಿವಸ ಅವ್ರ ವಾಸ ಸ್ಥಳಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ನಿನ್ನ ಮಗನ ಕರ್ಕೊಂಡು ಬರಮ್ಮ, ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ. ನೀನು ಇನ್ನೊಂದು ಸರಿ ಕರ್ಕೊಂಬರಮ್ಮ. ಅವನು ಬರ್ತಾನೆ, ಹಾಂ ಬರ್ತಾನೆ, ಅವನು ಕರ್ಕೊಂಬರ್ತೀನಿ ನಾನು. ಪೂಜಾರಿನ ಬರ್ತಾನೆ ಅವನು. ನಿನ್ನ ಮಗನೂ ಬರ್ಬೇಕಮ್ಮ. ಬರ್ತಾನೆ, ನಿನ್ನ ಮಗನ ಬಂದರೆ ಬರ್ತಾನೆ, ಅವ್ನು ಬರ್ತಾನೆ. ಇವತ್ತು ಹುಡ್ಕೊಂಡ್ ಬಂದಿರ್ಲಿಲ್ವಾ ಇಲ್ಲಿಗೆ? ಹೌದಮ್ಮ. ಅಲ್ಲ ಇವತ್ತು ಬಂದಂಗೆ ಅವ್ನು ಬರ್ತಾನೆ, ಅವ್ನಿಗೆ ಟೈಮ್ ನಾನು ಕೊಡ್ತೀನಿ. ನಾನು ಹೇಳ್ದಂಗೆ ಮಾಡ್ಕೊಂಡು ಬರಲಿ. ನಾನು ಏನು ಬೇಕೋ ಅವ್ರನ್ನ ಇರು ದಬ್ತಾವ್ರೆ, ಅವ್ರನ್ನ ಏನೋ ದಬ್ತಾವ್ರೆ. ಇರು ನೋಡಮ್ಮ, ಬೀಳ್ತಾವನೆ ಅವನು, ಪಲ್ಟಿಗೆ ಹೊಡಿತಾವನೆ ನೋಡಮ್ಮ. ಆಗಮ್ಮ, ಪಲ್ಟಿಗೆ ಹೊಡಿತಾವನೆ ನೋಡಮ್ಮ. ನಿಮ್ಗೆ ಮಾಡ್ರೋ ನಿನ್ಗೆ ಮಾಡ್ರೋ, ನಿನ್ಗೆ ಕಾಣಿಸ್ತಾ ಇಲ್ಲ. ನಿನ್ಗೆ ಕಾಣಿಸಂಗೆ ಒಂದು ತಡೆ ಮಾಡಿದ್ರು ನಾನು ಮಾಡ್ಕೊಡ್ತೀನಮ್ಮ. ಅಲ್ಲಿ ನನಗೆ ಕಟ್ ಮಾಡಿ ದೇವಸ್ಥಾನ ಹತ್ರ ಎಲ್ಲ ಕಟ್ ಮಾಡಿದಾರಮ್ಮ. ಸಪ್ಲಮ್ಮನ ಅವಳು ಬರ್ತಾಳೆ, ಪೂಜಾರಿ ಮೇಲೆ ಅವಳು ಬರ್ತಾಳೆ, ಗ್ರಾಮ ದೇವತೆ ಅವಳು ಬರ್ತಾಳೆ. ಅವಳು ವಾಸಸ್ಥಾನಕ್ಕೆ ಅವರು ಹದ್ಬಸ್ತಿಗೆ ಹೋಗ್ಬಾರ್ದು ಅಂತ ಅವ್ನು ಕಟ್ ಮಾಡಿದ್ದಾನೆ. ಆಯ್ತಮ್ಮ, ಅವ್ನು ಯಾವ ಕಟ್ ಮಾಡಿ ಇವನಿಗೆ ಕೆಡಕ್ ಮಾಡಿದ್ದಾನೆ, ಪೂಜಾರಿಗೆ, ಅವ್ರ ಕುಟುಂಬಕ್ಕೆ ಕೆಡಕ್ ಮಾಡಿದ್ದಾನೆ. ಹೌದಮ್ಮ, ಗೊತ್ತು. ತೆಗಿ, ಎಲ್ಲ ತೆಗಿತಾ ಇದ್ದೀನಿ ಅಮ್ಮ. ನೋಡಮ್ಮ, ನಿನ್ನ ಆಶೀರ್ವಾದ ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಕೊಡ್ತೀನಿ. ತೆಗಿ ಅವನಿಗೆ. ಅವನು ಎದ್ದೇಳಬಾರ್ದು. ಅವನು ಎಷ್ಟು ಜನಕ್ಕೆ ತೊಂದರೆ ಕೊಡ್ತಾನೆ. ಚೆನ್ನಾಗಿರೋರು ನೋಡ್ರೆ ಕಣ್ಣಲ್ಲಿ ಆಗಲ್ಲ ಅವನಿಗೆ. ಬಿಜಾಗೆ ನೋಡಮ್ಮ. ಹೌದು, ನಿಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀಯಲ್ಲ, ಅಲ್ಲಿ ತಡೆ ಹೊಡಿಸ್ಬಿಟ್ಟು ನಿಂಗೆ ತೋರಿಸ್ತೀನಿ ಇರಮ್ಮ. ನಿಂಗೆ ತೋರಿಸ್ತೀನಿ ಅಲ್ಲಿ ಏನಾಗಿದೆ ಅಂತ ಎಲ್ಲ ರೆಡಿ ಮಾಡ್ತೀನಿ. ಮಾಡಬೇಕು. ನನಗೆ ಅಲ್ಲಿ ವಾಸಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಮಾಡಿಲ್ಲ, ಕಟ್ಬಿಟ್ಟಿದ್ದಾರೆ. ನೋಡಮ್ಮ, ಕಟ್ಟು ಬಿಚ್ಕೊಡ್ತೀನಿ, ಬೇಕಾದ್ರೆ ಹೋಗಿ ಬರಮ್ಮ. ನೋಡಮ್ಮ, ಅಲ್ಲಿ ನಾಗರಾಜಪ್ಪ ಹೇಳಿದ್ರು ದಾರಿ ಬಿಡ್ರಿ ಅಂತ ಹೇಳಮ್ಮ. ಕಟ್ಟಗಳೆಲ್ಲ ಹೊಡೆದತ್ತವ. ಹೋಗಮ್ಮ, ಅಲ್ಲಿ ನಾಗರಾಜಪ್ಪ ಹೇಳಿದ್ದಾರೆ. ಹೋಗಮ್ಮ, ಅಲ್ಲಿ ಬರ್ತಾ ಇದ್ದೀನಿ, ದಾರಿ ಬಿಡಿ. ಹೋಗಮ್ಮ, ನೀನು ದಿಗ್ಲು ಬೇಡ. ನಾನು ನಿಮಗೆ ಹೇಳ್ಬಿಟ್ಟು ಹೋಗ್ತಾ ಇರಮ್ಮ. ನುಗ್ಗಮ್ಮ, ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲಿ ಯಾವ ದೇವರು ಅಷ್ಟೇನಮ್ಮ, ನನ್ನ ಹೆಸರು ಹೇಳಿದ್ರೆ ಎಲ್ಲ ಅವ್ರಿಗೆ ದಾರಿ ಸಿಗ್ತಾ ಇದ್ದೀನಿ. ನೋಡ್ತಾ ಇದೆಯಲ್ಲಮ್ಮ ನೀನೆ. ನಿಮ್ಗೆಲ್ಲ ದಾರಿ ಬಿಡಿಸ್ತಾರಮ್ಮ, ದಾರಿ ಬಿಡಿಸ್ಕೊಡ್ತೀನಿ. ಎಲ್ಲಿ ಬಿಡಿಸಿದೆ? ಗೇಟ್ವರೆಗೂ ಆಗಿದೆ ಅಷ್ಟೇ. ಗೇಟ್ ಒಳಗಡೆ ಎಲ್ಲಿ ಹೋಗಕ್ಕಾಗ್ತದೆ? ಹೋಗಿಸ್ತೀನಿ ರಮ್ಮ. ಗೇಟ್ವರೆಗೂ ಊರು ಹದ್ಬಸ್ತ್ ಗೇಟಿಗೆ ಮಾತ್ರ ಕರ್ಕೊಂಡು ಹೋಗಿದ್ಯಾ? ಒಳಗಡೆ ಬಿಡಿಸು. ತಡೆ ಹೊಡಿಬೇಕಮ್ಮ ಒಂದಲ್ಲಿ. ಇಲ್ಲೊಂದು ತಡೆ ಹೊಡೆದು ಇಲ್ಲೇ ಆಗುತ್ತೆ. ಮಾಡ್ತಾ ಇದ್ದೀನಿ ರಮ್ಮ. ಮಾಡು. ಅವ್ನು ದಬ್ಬ, ಅವನ್ನ ಒಂದು ನಿಂಬೆಕಾಯಿ ಇಟ್ಕೊಡೋದು. ಇಲ್ಲ, ಅವ್ರು ಎತ್ಕೊಡ್ತಾರೆ. ನನ್ನ ಕೈಯಿಂದ ಕೊಡ್ತೀನಿ, ಕೊಡಿ. ಹಾಂ, ಕೊಡಪ್ಪ. ನೀವು ಕೆಂಪುದು ಕೊಡೋಕ್ಕಿಲ್ಲ ಆಗಿರೋದು. ದಬ್ಬ ಅವನ್ನ. ಯಾಕೆ ದಬ್ಬಕ್ಕಾಗಲ್ಲ? ದಬ್ಬ ನೀನು. ತೆಗಿ, ಎಲ್ಲ ಕಟ್ಟು ಮಾಡ್ರಮ್ಮ. ತಪ್ಪು ಮಾಡೋರನ್ನ ಸರ್ವನಾಶನ ಮಾಡ್ರಿ. ಅವನೊಬ್ರಿಗೆ ಮಾಡಿಲ್ಲ, 100 ಜನಕ್ಕೆ ಮಾಡಿದ್ದಾನೆ. ಯಾವ ದೇವ್ರ ಕಣ ಕಟ್ ಹಾಕಿರ್ಲಿ ಅಂಥವ್ರ ಸರ್ವನಾಶನ ಮಾಡಿ. ಆಂಜನೇಯನಿಗೆ ನಮ್ಮ ಅಣ್ಣನ ಕಟ್ ಮಾಡಿದ್ದಾನೆ ನೋಡಿ ಅವನು. ಆಂಜನೇಯನಿಗೆ ಬಿಚ್ಚಿದ್ದೀನಿ, ಎಲ್ಲರಿಗೂ ಬಿಚ್ಚಿದ್ದೀನಿ ನಾನು. ಬಿಡಿ, ಶನ್ಮಾತ್ಮಕ್ಕೆ ಬಿಚ್ಚಿದ್ದೀನಲ್ಲ. ಶನ್ಮಾತ್ಮನ ನನಗೆ ತಡೆ ಹೊಡೆ ಕೇಳ್ಕೊಟ್ಟಿದ್ದಲ್ಲ. ನಮ್ಮ ಅಣ್ಣನಿಗೆ ಕಟ್ ಮಾಡಿದ್ದಾನೆ ಅವನು. ಆಂಜನೇಯನಿಗೆ ಕಟ್ ಬಿಚ್ಚಿರಮ್ಮ ಎಲ್ಲರೂ ಸೇರಿ. ನಾಗಚೌಡಿ, ಹೋಗು ನೀನು. ಯಾಕೆ? ಪೂಜಾರಿ ನಿನಗೆ ರಕ್ಷಣೆ ಮಾಡ್ತಾ ಇಲ್ಲ ಅಲ್ಲಿ. ಹೋಗಮ್ಮ, ಎಲ್ಲ ಮೇಲೆ ಇದೆಯಾ ತಾನೇ ನೀನು? ನಾಗಚೌಡೇಶ್ವರಮ್ಮ, ನಾಗಮ್ಮ, ಮುನೇಶ್ವರಪ್ಪ, ಹೋಗು ನೀನು. ಮುನೇಶ್ವರಪ್ಪ, ಮಾರಮ್ಮ ಎಲ್ಲ ಹೋಗ್ಬೇಕು. ಅವನು ವಾಸಸ್ಥಾನದಲ್ಲಿ ಇದಾನಲ್ಲ ಅಲ್ಲಿ. ತಪ್ಪು ಮಾಡಿದವ್ರ ದೇವ್ರಿಗೆ ಕಟ್ಟಾಕೊಂಡು ಯಾರನ್ನೂ ಮಡಗಬೇಡಿ. ಅವನು ಜಮೀನಲ್ಲಿ ನೀನು ಪೂಜೆ ಮಾಡ್ತಾವನಲ್ಲ, ದೇವಸ್ಥಾನ ಮಾಡಿ. ಹೋಗು ನೀನು. ಮಂತ್ರಗಳೆಲ್ಲ ಮಾಡ್ತೋಗ್ಬೇಕು. ಅವನು ಆ ಥರ ಮಾಡಿಬಿಟ್ಟು ಬನ್ನಿ. ಅವ್ನು ಮಾಡ್ಸಿರೋನು ಹತ್ರನು ಹೋಗು. ಮಾಡ್ಸಿರೋನು ಮಲಗಿಸಿ.
ಹನುಮೇಗೌಡ ಅಂತಿದ್ದಾನಲ್ಲ ಅವ್ನು ಮಲಗಿಸಿ ಅವನ್ನ ಫಸ್ಟು. ನೋಡಮ್ಮ ಮಾಡಿಸಿರೋದು ಅವನು. ಹನುಮೇಗೌಡ ಅಂತಿದ್ದಾನೆ, ಅವ್ನು ಮಲಗಿಸಿ ಅವನ್ನ. ಅವನು ಮಶಾಣದ ದಿಂಪಲ್ ಕಾಡ್ ಹತ್ರ ಇದ್ದಾನೆ, ಅವ್ನು ಮಲಗಿಸಿ ಅಲ್ಲೇ. ಇರಮ್ಮ ನೋಡ್ತಾ ನೀನು ಇನ್ನೊಂದ್ಸರಿ ಬಾರಮ್ಮ ನೋಡಿಯ, ನೀನೇನು ದಿಗ್ಲು ಬರ್ತೀಯ. ನಿಮ್ಗೇನು ಮಾಡಿದ್ರು ನಾನು ಅವ್ನು ಮಾಡಿರೋದನ್ನ ಮಾಡಿಸಿರೋದು ಇಬ್ಬರನ್ನ ಮಲಗಿಸ್ಬೇಕು. ಮುನೇಶ್ವರಪ್ಪ ನೀನು ಹೋಗು, ಅಣ್ಣ ನೀನು ಹೋಗು. ಅಪ್ಪ ಈಶ್ವರಪ್ಪ ನೀನು ಹೋಗ್ಬೇಕು. ಪಾರ್ವತಮ್ಮ ನನ್ನ ವಾಸಸ್ಥಾನದಲ್ಲಿ ಇದ್ಕೊಂಡು ನೀನು ಅವ್ರಿಗೆ ದಾರಿ ಮಾಡಿಕೊಟ್ಟಿದ್ಯಾ ಮಾಡೋದಕ್ಕೆ, ಹೋಗ್ಬೇಕು ನೀನು. ಅಮ್ಮ ನೋಡ್ಕಮ್ಮ, ಸೂರ್ಯನ ಚಂದ್ರನೇ ಕರೆಸ್ತೀನಿ, ನೋಡ್ಕೊತಾಯಿ ಬಾರಪ್ಪ. ಸೂರ್ಯನ್ ಬಂದಿದ್ದಾನಲ್ಲ, ಕಾಣಿಸ್ತಾ ಇದ್ದಾನೆ ನನಗೆ. ಚಂದ್ರ ಇಲ್ಲೇ ಪಕ್ಕದಲ್ಲಿ ಇದ್ದಾನೆ. ಸೂರ್ಯದೇವ ಚಂದ್ರದೇವ ನೀವು ಬರ್ರಿ. ತೆಗ್ದ್ಯಾ ಕಟ್ಟು? ಇನ್ನ ತೆಗಿತಾ ಇದ್ದೆ. ಜಾಸ್ತಿ ಮಾಡ್ಬಿಟ್ಟಿದ್ದಾನೆ ನಾಗರಾಜಪ್ಪ, ಮಾಡಿ 30 ವರ್ಷದಿಂದ ಮಾಡಿದ್ದಾನೆ ನನ್ನ ಮಗ. ಅಮ್ಮ ಮಾಡಿದ್ದಾನೆ. ಅವನು ಮಾಡಿರೋನಲ್ಲ, ಅವನು 108 ಜನ ಕಡೆ ಮಾಡ್ಸಿದ್ದಾನೆ. ನೀನು ಮಾಡ್ಸಿರೋದೇನಲ್ಲ, ಫಸ್ಟ್ ಅವ್ನು ಮಲಗಿಸು. ಅವ್ನು ಮಲಗಿಸಿದ್ರೆ ಇರೋ ಕಟ್ಟುಗಳು ತೆಗಿಯಕ್ಕೆ ನಿನ್ಗೆ ಈಸಿ ಆಗುತ್ತೆ. ಅವನಿಗೆ ರಿವರ್ಸ್ ಮಾಡು. ಮಂತ್ರನೇ ಹೇಳೋದು ಹಾಕ್ಕೊಡ್ದು ಅವ್ನು ರಿವರ್ಸ್ ಮಾಡು. ಅವ್ನು ಹನುಮೇಗೌಡ ಅವನಿಗೆ ಎಲ್ಲ ಅವನಿಗೆ ಹೋಗಂಗೆ ಮಾಡಿಸು. ನೋಡಮ್ಮ ಎಲ್ಲ ಹನುಮೇಗೌಡನ್ಕೆ ಹೋಗ್ಬೇಕು. ಯಾರು ಮಾಡಿಸ್ತಾರ ದೇವ್ರ ಕಳಿಸ್ಬೇಕು ನೀನು ಇವಾಗ. ಮುನೇಶ್ಪುರ್ನ ನಾಗಚೌಡಿನ ಕಳಿಸ್ಬಿಡಬೇಕು ನೀನು. ಎಲ್ಲಾರು ಹೋಗಿ ಕಾಳಿ ಭದ್ರ ಕಾಳಿ ದೇವ್ರಿಗೆ ಯಾರು ಇದು ಮಾಡ್ತಾರ ಅವ್ರಿಗೆ ಮಾಡ್ರಿ. ದೇವ್ರಿಗೆ ಯಾವನು ಕಟ್ಟಾಕ ಹಾಕೊಡ್ದು ಅವ್ರಿಗೆ ಬಾಯಿ ಮಾತು ಅವ್ನು ಮಾಡ್ಸಿರೋನ್ ಫಸ್ಟ್ ಬಾಯಿ ಬಿದ್ದೋಗಂಗೆ ಮಾಡು. ಎಷ್ಟು ದಿನ ಮಾಡ್ಸಿತಾ ಇದ್ದಾನ ಬಿದ್ದೋದು ನೋಡು ಯಾವನ ಒಬ್ನು ಆಗ ಅವ್ನು ಮಾಡಿರೋನು, ಇವನು ಮಾಡ್ಸಿರೋನ್ಗೆ ಹೋಗ್ಲಿ. ಈಗ ಮಾಡ್ಸಿರೋನು ಓದ್ತಾನ, ಮಾಡಿರೋನು ಓದ್ತಾನಮ್ಮ. ನೀನು ಯಾಕಮ್ಮ ಈಗೆಲ್ಲ ಗೊತ್ತಿರೋದೆ ನನ್ನ ಹತ್ರ. ನಮ್ಮನೆ ಕಟ್ಬಿಟ್ಟಿದ್ದಾನಲ್ಲ, ಎಲ್ಲಿಗೆ ಹೋಗಕ್ಕೂ. ಹೌದು ಕಟ್ಟಿದ್ದಾನೆ. ಎಲ್ಲದನ್ನು ಬಿಟ್ಕೊಂತೀನಿ ಬಿಡಮ್ಮ. ನಾನು ಈ ಬಾಲಕನ ಮನೆಗೆ ಹೋಗಕ್ಕೆ ದಾರಿ ಮಾಡಿಕೊಡು ನನಗೆ. ನಮ್ಮ ಅಣ್ಣ ಮನೆ ದೇವ್ರು ಅವನು ಆಂಜನೇಯನು ಕಟ್ಟಾಕಿದಾರ ಅವ್ರ ಮನೆ ಒಳಗಡೆ ಹೋಗ್ದಂಗೆ. ನೋಡಮ್ಮ ಇವಾಗ ಹೋಗ್ಬಿಟ್ಟು ಬಾರಮ್ಮ, ಅಲ್ಲಿ ಮತ್ತೆ ಹೋಗಮ್ಮ. ಮನೆ ಗೇಟ್ ಹತ್ರ ಬಿಟ್ಟಿದೀಯ ನಾಗರಾಜಪ್ಪ, ಅಷ್ಟೇನೆ ನಿಂದು. ಬಿಡು ಒಳಗಡೆ ತೆಗಿ ನಮ್ಮನ್ನ. ಬಿಡ್ತೀನಿ ಇರಮ್ಮ, ಒಂದು ನಿಮಿಷ ಇಂದ ರೆಡಿ ಮಾಡ್ತಾನೆ ಇದ್ದೀನಿ. ಅದು ಕಟ್ಟಿಲ್ಲ ಕಾಯಿ ಆಡ್ತಾ ಕಡೆ ಅಗ್ನಿಮೂಲೆ ಕಡೆ ಕಟ್ಟೈತಿ ಎತ್ತು. ನಾನು ಕುಂತಿದ್ದೀನಮ್ಮ. ಅಗ್ನಿಮೂಲೆ ಕಡೆ ಕಟ್ಟೋಡ್ದವ್ನು ಎತ್ತು. ಅಲ್ಲಿ ಹಾಕಿದ್ದಾನೆ, ತಡೆ ಮಾಡಿರೋದನ್ನ ಎತ್ತು ಸುಟ್ಟಾಕ್ರಮ್ಮ. ಇಲ್ಲಿ ಸಂಪತ್ರ ಮಾಡಿದ್ದಾರೆ, ಚರಂಡಿ ಹತ್ರ ಹಾಕಿದ್ದಾನೆ ಎತ್ತು. ತಾಯ್ತಾ ಇದೆ, ಸುಟ್ಟಾಕ್ಸು. ಸುಟ್ಟಾಕ್ರಮ್ಮ ತಾಯಿ. ನೋಡ್ಕಮ್ಮ ನೀನು. ಮುನೇಶ್ವರಪ್ಪ ನಡಿಯಪ್ಪ ನೀನು. ಅಪ್ಪ ಎಲ್ಲಾರು ಗಣೇಶಪ್ಪ ನೀನು ಬಾ, ಎಲ್ಲಾರು ಹೋಗಿ ಸುಟ್ಟಾಕ್ರಿ. ನಡಿ ಒಳಗಡೆ. ಕರಿ ದೊಡ್ಡಮ್ಮನ್ ಕರಿ. ದೊಡ್ಡಮ್ಮ ದೊಡ್ಡಮ್ಮ ಬರಮ್ಮ. ವೀರಭದ್ರ ಸ್ವಾಮಿ, ನರಸಿಂಹ ಸ್ವಾಮಿ ಬರ್ರಿ ಇಲ್ಲಿ. ಹೇ ಕಾಳರಾತ್ರಿ ಬಾ, ಬರ್ರಿ. ಕಾಳರಾತ್ರಿ ಕಳ್ಸು. ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಕಾಳರಾತ್ರಿ ಕಾಳರಾತ್ರಿ ಬೆಂಕಿ ಇಕ್ಕು, ಅದಕ್ಕ ಎತ್ತು ಬಿಟ್ಟು ಬೆಂಕಿ ಇಕ್ಕು. ಅಮ್ಮ ನೋಡ್ಬೇಕು ಆ ಥರ ಮಾಡಿ. ನನಗೆ ಬೆಂಕಿ ಕಾಣಿಸ್ತಾ ಇದೆ. ಕಾಳರಾತ್ರಿ ಸುಡು. ಅವ್ನು ಸುಟ್ಟು ಭಸ್ಮ ಮಾಡೋ. ಅವ್ನು ಹನುಮೇಗೌಡನ ಅವ್ನು ಮಾಡ್ಸಿರೋನ್ ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿ ಅದೆಲ್ಲ ರಿವರ್ಸ್ ಹೋಗಿ ಅವ್ರ ಕುಟುಂಬಕ್ಕೆ ಸರ್ವನಾಶ ಆಗಲಿ. ಬೆಂಕಿ ಕಾಣಿಸ್ತಾ ಇದೆಮ್ಮ. ಬೆಳಗ್ಗೆ ಬರ್ತಾ ಇದೆ ನಾಗರಾಜಪ್ಪ, ನನಗೆ ಕಾಣಿಸ್ತಾ ಇದೆ. ಒಳ್ಳೇದಾಗಲಿಮ್ಮ. ಇರ್ತಾರೆ ಬಿಡಮ್ಮ. ನೀನು ಹೇಳ್ತೀಯಲ್ಲ ನಾಗರಾಜಪ್ಪ, ತೆಗಿ ನಾಗರಾಜಪ್ಪ. ನಾನು ಹೇಳಿದ್ಮೇಲೆ ಇಕ್ಕೇ ಇರ್ತಾರೆ ಬಿಡಮ್ಮ. ಹಿಂದೆ ಒಂದು ಮನೆ ಇದೆ ನೋಡು, ಬಾಲಕನ ಮನೆ ಹಿಂದ್ಗಡೆ ಒಂದು ಮನೆ ಇದೆ ನೋಡು. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅವ್ನು ಹನುಮೇಗೌಡನ ಜೊತೆ ಅವ್ನು ಮಾಡ್ಕೊಟ್ಟಿದ್ದೀವಿ. ತಗೊಂಬಂದು ಹಾಕ್ತಾವ್ರು, ಎತ್ತು ಅವ್ರನ್ನ. ಮಮತಾ, ಸುರೇಶ ಇದಾರ ನೋಡಮ್ಮ, ಮಾಡ್ತಾ ಇದ್ದೀನಿ ನೋಡಮ್ಮ. ಮಮತಾ ಸುರೇಶ್ ಅಂತ ಇದಾರೆ ನೋಡು. ಅವ್ರನ್ನ ನೀನ್ ನೋಡ್ಕೊತಾಯಿ. ನನ್ನ ಇಲ್ಲ ಪರೀಕ್ಷೆ ಮಾಡಬೇಡ. ಆ ಮೂಲೆಯಲ್ಲಿ ಇನ್ನ ರೆಡಿ ಆಗಿಲ್ಲ. ವಾಯುವ್ಯ ಮೂಲೆ ಮಾಡ್ತಾನೆ ಇದ್ದೀನಲ್ಲಮ್ಮ ನಾನು. ಅಷ್ಟು ಬಿಸಿ ನೀನು ಹೇಳಿದ ನಿಮ್ ಕಟ್ ಬಿಚ್ಚೋದೇ ಎಷ್ಟೊತ್ತಾಯ್ತು. ಮಾಡು ನಾಗರಾಜಪ್ಪ, ನೀನು ಮಾಡ್ತೀಯ ಮಾಡು. ನಾನು ಇದ್ದೀನಿ ನಿನ್ನ ಜೊತೆ, ಮಾಡು. ನನಗೆ ಬಿಚ್ಚಿದ್ಯಾ ನೀನು, ಅಲ್ಲಿ ಬಿಚ್ಕೊಡು. ನಾನು ಬರ್ತೀನಿ ಇಲ್ಲಿಗೆ. ರಮೇಶ್ ಅನ್ನೋನಿದ್ದಾರೆ ನೋಡು ಹಂಗೆ ಜೊತೆಲಿ. ಮಮತಾ, ಸುರೇಶ್, ರಮೇಶ್ ಎತ್ತು ಅವ್ರನ್ನ. ದೇವ್ರಿಗೆ ಅವನೇ ಕಟ್ಟಾಕಿರ್ಲಿ, ಅವನ್ ಯಾವನೂ ಆಗಿರ್ಲಿ, ಅವ್ರನ್ನಂತೂ ಬಿಡ್ಕೊಡ್ದು. ಇವನ್ ಬಾಲಕನ ಕಟ್ ಮಾಡ್ಯಾರಲ್ಲ ಅವ್ರನ್ನ ಎತ್ಸೋ. ಯಾಕೆ ನಾನು ಆ ಬಾಲಕನ ಮೇಲೆ ಹೋಗ್ಬಾರ್ದಾ? 4 ಜನಕ್ಕೆ ಒಳ್ಳೇದು ಮಾಡಬಾರ್ದಾ? ಅಯ್ಯೋ ಅದಕ್ಕೆ ಅಲ್ಲ ಇವಾಗ ನಿಮ್ಗೆ ನಾನು ಇವಾಗ ಸಪೋರ್ಟ್ ಮಾಡ್ತೀನಿ. ಅವನು ಬಾಲಕನು ಉದ್ಯೋಗ ಮಾಡ್ತಾ ಇದ್ದಾನೆ. ಅವನ್ನ ಟಾಪಲ್ಲಿ ಕುಳ್ಸಿದೀನಿ ಅವನ್ನ. ಅವನಿಗೆ ತಿಂಗಳಿಗೆ 2 ಲಕ್ಷ ಸಂಬಳ. ಅಂಥದ್ರ ಮೇಲೆ ಅವನ ಹತ್ರ ಹೋಗಿ 4 ಜನಕ್ಕೆ ಒಳ್ಳೇದು ಮಾಡೋಣ, ಅವ್ನ ಕೆಲಸ ಅವ್ನು ನೋಡ್ಕೊಳ್ಳಿ, ಉದ್ಯೋಗ, ಅದ್ರ ಜೊತೆ ಇವ್ರಿಗೂ ಒಳ್ಳೇದು ಮಾಡೋಣ ಅಂದರೆ ಇವ್ರು ಕಟ್ ಮಾಡ್ತಾರ. ಅವನು ಬಾಲಕನ ಮೇಲೆ ಬಾಲಕನ ಕಟ್ ಮಾಡ್ತಾರ, ಎಡಕ್ ಮಾಡ್ತಾರ. ತೆಗಿ ನೀನು ಕಟ್ಟು ಅವ್ರನ್ನ, ನಾನು ಮುಳುಗಿಸ್ತೀನಿ ಅವ್ರನ್ನ.
ತಗೊಂಡು ಹೋಗ್ತೀನಿ ಅವ್ರು ನಾನು. ಆಯ್ತಾ ಇನ್ನೂ ಆಯ್ತಮ್ಮ ಮಾಡ್ತಾನೆ. ಸೋಮಶೇಖರ್ ಭಾಗ್ಯಮ್ಮ ಅಂತ ಅವ್ರು ನೋಡು ಮಾಡ್ತಾನೆ ಇದ್ದೀನಿ ತಾಯಿ. ಬರೋ ಕಡೆ ನಾನು ಸುಳ್ಳು ಹೇಳಲ್ಲಮ್ಮ. ನಾನು ಸುಳ್ಳು ಹೇಳಿದ್ರೆ ನನ್ನ ನಾಲ್ಕೆ ಬಿದ್ದೋಗ್ತದ. ನಿನ್ನ ಮುಂದೆ ಸುಳ್ಳು ಹೇಳೋಕ್ಕತ್ತದ. ನೋಡಮ್ಮ ಮಾಡ್ತಾನೆ ಇದ್ದೀನಿ. ಯಾರು ದೇವ್ರು ಕಟ್ಟಾಕ್ಯಾರ ಅವ್ರನ್ನೊಬ್ಬರನ್ನ ಬಿಡಲ್ಲಮ್ಮ ನಾನು. ಭಾಗ್ಯಮ್ಮ ಸೋಮಶೇಖರ್ ಅಂತ ಅವ್ರು ಎತ್ತವ್ರನ್ನ ಅವರು ಮಾಡ್ಸವ್ರು ನೋಡು. ಈ ಬಾಲಕನ ಕುಟುಂಬಕ್ಕೆ ಅವರು ಮಾಡ್ಸವ್ರು ನೋಡು. ಕಟ್ಟಾಕ್ಯವ್ರು ನೋಡು. ಅವರು ಎಷ್ಟು ಜನ ನಾಗರಾಜಪ್ಪ? 4 ಜನ ಇದ್ದಾರೆ ಇವರು. ಅಮ್ಮ ನಿನ್ನೆ ಕಟ್ಟಾಕ್ಲಿ ಅದನ್ನೆಲ್ಲ ಎತ್ತು ಬಿಚ್ಚಾಕ್ರಮ್ಮ, ಸುಟ್ಟಾಕ್ರಮ್ಮ. ದೇವ್ರ ಮುಖೋಸ್ಕರ ಕಟ್ಟಾಕಿದ್ರೆ ಅಗೋರ ಕಾಳಿಂಗ್ ಕರ್ಸು ಎತ್ತಾರೆ ಅವನ. ಅಗೋರ ಕಾಳಿ ಬರಬೇಕು ನೋಡಮ್ಮ. ಮೊದಲು ಬರ್ಬೇಕು ತಾಯಿ. ಎಲ್ಲಿ ಬಂದಿಲ್ಲ ಎಲ್ಲ ಬಂದಿಲ್ಲ. 1 ನಿಮಿಷ ಇರಮ್ಮ. ಅಗೋರ ಕಾಳಿ ಬರ್ತಾ ಇದೆಯಾ? ಬರ್ತೀಯಾ ಇಲ್ಲ? ನೋಡಮ್ಮ ಬಂದಿದ್ದಾಳೆ. ಯಾಕಮ್ಮ? ಬಾ ಅಕ್ಕ ಬಾ. ನಮ್ಮ ಅಗೋರ ಕಾಳಿ. ಸೋಮಶೇಖರ್ ಭಾಗ್ಯಮ್ಮ ಅನ್ನೋರು ಮಾಡೋರೆಲ್ಲ ಕಟ್ಟು ಬಾಲಕನ ಕೆತ್ತು ಸುಟ್ಟು. ಕಾಣಿಸಿಲ್ಲ ನಮ್ಮ ಅಗೋರ ಕಾಳಿ. ಅಮ್ಮ ಕಾಣಿಸಿಲ್ಲ ಇಲ್ಲ ಹೇಳು. ತೆಗಿತಾ ತೆಗಿತಾ ಇದ್ದೀನಿ. ನೀನು ತೆಗಿ ನಾಗರಾಜ. ನಾನು ಮಾಡ್ತಾನೆ ಇದ್ದೀನಮ್ಮ. ನಾಗರಾಜಪ್ಪ ಲೈಟ್ ಕಂಬ ಇದೆ ನೋಡು ನಾಗರಾಜಪ್ಪ. ಲೈಟ್ ಕಂಬ ಒಂದಿದೆ ನೋಡು. ಬಾಲಕನ ಮನೆ ಹತ್ರ ಲೈಟ್ ಕಂಬ ಒಂದಿದೆ. ಅಲ್ಲಿ ಒಂದು ನೆಲ್ಲಿದೆ. ಏನೋ ಒಂದು ಬಿಟ್ಟಿದೆ ನೋಡು. ಯಾವುದನ್ನು ಬಿಡಲ್ಲ, ಎಲ್ಲ ಎತ್ಕೊಂಬರ್ತಾರ. ನೀನು ಯಾಕ ಭೂತ ಪಿಚಾಚಿನ ಬಿಟ್ಟಿದ್ದಾರೆ ನೋಡು. ಏನೇ ಬಿಟ್ಟಿರ್ಲಿ ಎಲ್ಲ ಕರ್ಸು ಸುತ್ತ ಭೂತ ಕಾಳಿ ನೋಡ್ಕೊ. ಭೂತ ಕಾಳಿ ಬಂದ ಅದನ್ನು ಸುತ್ತಾಕಮ್ಮ ಅವಳ. ವೀರಭದ್ರನ್ ಕರ್ಸು. ವೀರಭದ್ರ ಬರಪ್ಪ. ಬಂದ ನೋಡಪ್ಪ. ಬಂದ ಅಣ್ಣ ಬಂದ. ತಗೋಣ ಅವತಿ ತಗೋಣ ನೀನು. ನೋಡಪ್ಪ ವೀರಭದ್ರ ಅವತಿ ತಗೋ. ಸುಡು ಅವ್ರನ್ನ ಸುಡು. ನೋಡಮ್ಮ ಎಲ್ಲ ಕಿವಿಯಿಂದ ಓದ್ತಾವ್ರೆ. ನೀನು ಯಾಕಮ್ಮ ಟೆನ್ಷನ್ ತಗೊಂತ ಇದೆಯಾ? ನೀನೇ ಟೆನ್ಷನ್ ತಗೊಂತ ಇದೆಯಲ್ಲಮ್ಮ. ಇಲ್ಲ ನಾಗರಾಜಪ್ಪ, ನನಗಿಲ್ಲಿ ಬಿಡಿಸಿದೆ ನಾಗರಾಜಪ್ಪ. ನಾನು ಆ ಸ್ಥಾನದಲ್ಲಿ ಹೋಗಿ ಕುತ್ಕೊಬೇಕಂದ್ರೆ ತಿರುಗಿ ಅಲ್ಲಿ ಕಟ್ಟಾಕ್ತಾರೆ ನಾಗರಾಜಪ್ಪ. ನನಗೆ ನಾನು ಇದ್ದೀನಿ ಬಿಡಮ್ಮ. ಫಸ್ಟು ಇವನು ಬಾಲಕನ ಮನೆ ಒಳಗಡೆ ವಾಸ್ತವ ಗೃಹದಲ್ಲಿ ಹೋಗಿ ನಾನು ಕುತ್ಕೊಬೇಕಲ್ಲ ನಾಗರಾಜಪ್ಪ. ಕುತ್ಕೊಂಡ್ರೆಲ್ಲ ಈ ಬಾಲಕನಿಗೆ ಶ್ರೇಯಸ್ಸು. ಅವನು ನೋಡು ಎಷ್ಟು ವರ್ಷಗಳು, 30 ವರ್ಷದಿಂದ ಈ ಕುಟುಂಬಕ್ಕೆ ತೊಂದರೆ ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಹೆಂಗೆ ಬಂದ ನಾಗರಾಜಪ್ಪ? ಏನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಮೈ ಕೈ ನೋವು ಕಳಿಸ್ಲಿಲ್ಲ ಕೆಲ್ಸಕ್ಕೆ ನಾನು. ಬಾ ಊರಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಎಚ್ ಕ್ರಾಸ್ ಹತ್ರ ತಿರ್ಕೊಬೇಕಾಗಿತ್ತು. ಬೇಡ ನಂದಗುಡಿಗೆ ಬಾ ಅಂತೇಳಿ ನಂದಗುಡಿಯಿಂದ ಕರ್ಕೊಂಬಂದೆ ನಾಗರಾಜಪ್ಪನಿಗೆ. ನೀನು ತೆಗೀಲಿ ಅಂತೇಳಿ ಕರ್ಕೊಂಬಂದೆ ನಾಗರಾಜಪ್ಪ. ಹೌದಮ್ಮ, ನೀವೇ ಕರ್ಕೊಂಬಂದಿರೋದು. ಅವ್ನಿಗೇನು ಗೊತ್ತಿತ್ತ? ಅವ್ನಿಗೆ ಗೊತ್ತಿತ್ತು ನಾ ಇಲ್ಲಿ ಬರ್ಬೇಕಂತ ಬಾಲಕನ್ಗೆ. ಇಲ್ಲಮ್ಮ, ನೀನೇ ಕರ್ಕೊಂಬಂದಿರೋದು. ಇವತ್ತು ಅವ್ನು ಚಿಕ್ಕಬಳ್ಳಾಪುರ ಕೆಲ್ಸಕ್ಕೆ ಹೋಗೋನು ನಂದಗುಡಿಯಲ್ಲಿ ಬಂದು ಕೂತಿದ್ದಾನೆ ಬೆಳಗ್ಗೆಯಿಂದ ಸಾಯಂಕಾಲ. ಅಂದರೆ ಯಾರು ನಾಗರಾಜಪ್ಪ? ಕರ್ಕೊಂಬಂದಿದ್ದೀನಿ. ಅವ್ನು ಇವತ್ತು ಬೆಳಗ್ಗೆ ಆಫೀಸಲ್ಲಿ ಕುತ್ಕೊಬೇಕಾಗಿದ್ದು ಬಾಲಕ. ಅವನು ನೋಡಮ್ಮ ಎಲ್ಲ ಸರಿ ಆಯ್ತು ನೋಡಮ್ಮ. ನಾಗರಾಜಪ್ಪ ಮೇಲೆ ಮುಡ್ಕು ಬಿಟ್ಟಿದ್ಯಲ್ಲ ನಾಗರಾಜಪ್ಪ. ತೆಗಿ ನಾಗರಾಜಪ್ಪ ಅಲ್ಲೇ ಮೇಲೆ ಮುಡ್ಕೊ. ಆ ಕಡೆ ದೇವಮುಲೆ ಮುಡ್ಕು. ಯಾವ ಮುಡ್ಕೊ ಬಿಟ್ಟಿಲ್ಲ ನೋಡಮ್ಮ. ಯಾಕಮ್ಮ ನೀನು ಅಲ್ಲಿ ಟೆಸ್ಟ್ ಮಾಡ್ತಾ ಇದೀಯಾ? ಅಲ್ಲಿ ರಕ್ತ ಏನಾದ್ರು ಸ್ವಲ್ಪ ಚೆಲ್ಲಿದ್ದಾರೆ ನೋಡು. ಗೋಡಕ್ಕೆ ರಕ್ತ ಸ್ವಲ್ಪ ಮಾಡ್ಕೊಂಬಂದು ಹಾಕಿದ್ದಾರೆ. ಈ ಒಮ್ಮೆ ಕೂಡ ನಾನು ಮಾಡ್ತಿದ್ದೇನೆ ನೋಡು ನಾಗರಾಜ. ನೋಡು ನೋಡು ನೋಡು. ಅವನು ತಡೆ ಐತೆ. ಅವನ ಹನ್ಮೆಗೊಂಡು ಫಸ್ಟ್ ಮುಳುಗ್ಸು. ಹಲೋ ನಮಸ್ತೆ ಅಪ್ಪ. ಮಾತಾಡಕ್ಕೆ ಟೈಮ್ ಇಲ್ಲ. ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ. ಅವನು ನಿನ್ನ ಕಾಲದಲ್ಲಿ ಬಂದು ತಾಯಿ ಪಾತಾಳ ಭೈರವಿನ ಕಸನ ಮಡಕಕ್ಕೆ ಎತ್ತು ಬಿಡು. ಅವನ ಹನುಮಗೊಂಡು ಮಟ್ಟ ಅವ್ನು ಸುಟ್ಟಾಕ್ಲಿ. ಪಾತಾಳ ಭೈರವಿನ ಬಾ ಬಾ ತಾಯೇ. ಕರಿತೀನಿಲ್ಲಮ್ಮ. ಬಾ ತಾಯೇ. ಪಾತಾಳ ಭೈರವಿ ಎಲ್ಲಿದ್ರು ಬರ್ಬೇಕು. ಬರ್ಬೇಕಮ್ಮ. ಸುಡುವ ನನ್ನ ಮಗನ್ನ. ಬಂದು ನೋಡಮ್ಮ. ನೋಡಪ್ಪ ಬಂದು ನೋಡು. ಪಾತಾಳ ಭೈರವಿ ಅಕ್ಕ ತೆಗಿಯಕ್ಕ ಕಟ್ಟು ನೋಡಕ್ಕ. ಏನು ಮಾಡಬೇಕು ಮಾಡಕ್ಕ.
ಪಾತಾಳ ಭೈರವಿ ನಾನು ತೆಗಿತಾ ಇದ್ದೀನಿ, ನನ್ನ ಕೈ ನಿಂತಿಲ್ಲ. ಅವಾಗೂ ನಿಂದು ನಿಂತೇ ಇಲ್ಲ, ನೀನು ಕುಚ್ಕೊಂಡಾಗ ನಿಂದು ನನ್ನ ಕೈ ನಡೀತಾನೆ ಇದೆ. ಆಯ್ತಮ್ಮ, ಎಲ್ಲ ಕಡೆ ಆಯ್ತಾನೆ. ನೋಡಮ್ಮ ನೀನೇ ನೋಡು ತಾಯಿ, ಆ ದೋಷ ಏನಿಲ್ಲ ನನಗೆ. ನೋಡಮ್ಮ ನೀನೇ ತಾಯಿ. ನನ್ನ ಕಪ್ಪು ಕಾಣಿಸ್ತಾ ಇದೆಯಾ? ಕಪ್ಪು ಕಾಣಿಸ್ತಿದೆ. ಒಂದು ನಿಮಿಷ ನಾನು ಬಿಡಮ್ಮ. ಹೀಗೆ ಯಾರು ಬರ್ತೀರ ಬರ್ರಿ. ಅಮ್ಮಕ್ಕ ಕಪ್ಪು ಕಾಣಿಸ್ತಾ ಇದೆ ಅಂತ ನೋಡ್ರಿ. ಕಾಳಿ ಅಮ್ಮಕ್ಕ ಸರಿ ಮಾಡಿಕೊಡಿ. ಆಯಿತು ಆಯ್ತು, ಸರಿ ಐತಮ್ಮ. ಬಂದ್ಲು ಅಲ್ವಾ? ಇಲ್ಲಿ ಯಾರ್ಗ ಹೇಳ್ಬೇಕಮ್ಮ ನಿಮ್ದು? ನಾಗರಾಜಪ್ಪ, ಹಾಂ, ಇನ್ನೂ ಒಂದು ಕೆಲಸ ಇದೆ. ಏನು? ಮುನೇಶ್ವರನ ಗುಡಿ ಇದೆಯಲ್ಲಪ್ಪ ನಾಗರಾಜಪ್ಪ, ಇವರು ಬಾಲಕನವ್ರದ್ದು. ಅಲ್ಲಿ ಒಂದು ಕಟ್ಟಾಗಿದೆ, ತೆಗಿ ನಾಗರಾಜಪ್ಪ. ಏನು ಎಲ್ಲ ನನ್ ಕೇಳ್ತಾ ಇದ್ದೀವಿ, ಹೋಗಲ್ಲಿ ಒಂದು ತಡೆ ಹೊಡ್ಕೊಂಡು ಆಮೇಲೆ ಬರ್ರಿ. ಇದೊಂದು ತೆಗಿ ನಾಗರಾಜಪ್ಪ. ನೀನು ನಾನು ಇದ್ದೀನಲ್ಲ ನಾಗರಾಜಪ್ಪ ನಿನ್ನ ಜೊತೆ, ತೆಗಿ. ಬಾಲಕನ ಕಟ್ಟಿ ಅಲ್ಲಿ ಹೊಡ್ಸೋಣ. ನನಗೆ ಹೇಳ್ತಾ ಇದ್ರಲ್ಲ, ನೀನು ಹೇಳಿ ಕಳಿಸು. ಈ ಬಾಲಕನಿಗೆ ಅಲ್ಲಿ ತೊಂದರೆ ಆಗಬಾರ್ದು ಅಂತ ನಾಗರಾಜಪ್ಪ. ಅಮ್ಮ ನೋಡ್ರಮ್ಮ, ಮುನೇಶ್ವರನ ಇದರಲ್ಲಿ ಬಾಲಕನ ಹೆಸರು ಹೇಳಂಗಿಲ್ಲ ನಾನು, ಅಮ್ಮನವ್ರ ಹೆಸರು ಹೇಳ್ಬೇಕು. ಬಾಲಕನ ಹೆಸರು ಹೇಳಿದ್ರೆ ಆಗಲ್ಲ. ಅದಕ್ಕೆ ಈ ಬಾಲಕನ ವಾಸ್ತು ಗೃಹದಲ್ಲಿ ಬಾಲಕನ ತೊಂದರೆ ಆಗ್ಬಾರ್ದು ಅದು ಕಟ್ಟಾಗಿ. ಅದು ಮುನೇಶ್ವರನ ಕಟ್ಟಾಗಿದೆ, ತೆಗಿ. ಮನೇಶ್ವರನ್ ಕೇಳಬೇಕಾಗಿದ್ರೆ ತೆಗೆದುಕೊಡ್ರೆ ಬಿನ್ನ ಎಲ್ಲ ಬಂದಿದ್ದೀರಿ, ತೆಗೆದುಕೊಡ್ರಿ. ಇವತ್ತು ಸಾಯಂಕಾಲ ಇದ್ದು ಅವ್ರಿಗೆ ಊಟ ಕೊಟ್ಬಿಟ್ಟು ಎಲ್ಲರನ್ನೂ ಕರೆದು ಹೋಗು. ಎಲ್ಲರೂ ಅಷ್ಟೇ, ಯಾರೋ ಇರ್ಬೇಕೋ ಇರ್ರಿ, ಊಟ ಕೊಟ್ಬಿಟ್ಟು ಹೋಗ್ರಿ. ದೇವ್ರಿಗೆಲ್ಲ ಊಟ ಇವತ್ತು ಮೇಲೆ ಬಾಣ. ಪಾಪ ಮುನೇಶ್ವರ ಬಿಡಿಸಿ ಬಾ, ನೀನು ಬಿಡಿಸ್ಕೊಂಡಿದ್ದೀನಿ ಬಾ, ಬಿಡಿಸ್ಕೊಡ್ತೀನಿ ನಾನು. ಬಾರಪ್ಪ. ಬಂದು ನೋಡಪ್ಪ, ನೋಡಪ್ಪ ಕಾಣಿಸ್ತಾ ಇದೆ. ಬಾವಿಯಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ಖುಷಿಯಾಗಿ. ನಮಸ್ಕಾರ ತಂದೆ. ಮೇಲುಗಡೆ ಗುಡಿ ಇಟ್ಕೊಂಡು ಬಾವಿಯಲ್ಲಿ ಕೂತಿದ್ದಾನೆ. ರಕ್ಷಣೆ ಅಲ್ಲಿರೋದಕ್ಕೆ ಎಲ್ಲರೂ ನಂಗೆ ರಕ್ಷಣೆ ಮಾಡಿಕೊಡ್ತಾರೆ. ಎಲ್ಲರೂ ಅದಕ್ಕೆ ಸಂತೋಷ ಹೋಗ್ತಾ ಇದ್ದಾರೆ ಇಲ್ಲಿಂದ. ಅರ್ಥ ಆಯ್ತಾ? ಅಲ್ಲಿರೋದಕ್ಕೆ ಅಣ್ಣ ರಕ್ಷಣೆ ಮಾಡ್ತಾ ಇದ್ದಾನೆ. ಇಲ್ಲಿ ಕಮ್ಮಿ ಇಲ್ಲ ನಾಗರಾಜಪ್ಪ, ಇದೆ ಅಣ್ಣ ರಕ್ಷಣೆ ಮಾಡ್ತಾ ಇದ್ದಾನೆ. ಹೌದಾ? ಅದಕ್ಕೆ ಅವನು ಕಟ್ಟುಗಳು ಮಾಡೋದು, ಏನು ಎತ್ಕೊಂಡ್ಬಿಡ್ಬೇಕಂತ ಆತದ ನಾಗರಾಜಪ್ಪ. ಓದ್ತಾರ ಬಿಡು, ಅದನ್ನ ಕೈ ಮುಟ್ಟಿದವ್ರು ಯಾರು ಉಳ್ಕೊಳ್ಳಲ್ಲ. ಅದು ಯಾರಿಗೆ ಹೋಗ್ಬೇಕು ಅವರೇ ಕೊಡ್ತಾರೆ. ನಾನು ವಿಧಿ ನಿಯಮ ಮಾಡಿದ್ದೀನಿ, ಅವ್ರಿಗೆ ಸೇರ್ಬೇಕದು. ಅಲ್ಲ, ಅವರೇ ಕೊಡ್ತಾರೆ ಬಿಡಿ. ಅದು ಅವ್ರಿಗೆ ನಾನು ಕೊಡ್ತೀನಿ. ಇನ್ನೇನು ನಾಗರಾಜಪ್ಪ, ಎಲ್ಲ ಬಿಡಿಸ್ಕೊಟ್ಟೆ ನಾಗರಾಜಪ್ಪ. ಕಟ್ಟು ಹೊಡಿಯೋದಕ್ಕೆ ಹೇಳಿ ಕಳಿಸೋ ಮಗನಿಗೆ. ಹೇಳಿ ಕಳಿಸ್ತೀನಿ, ಮತ್ತೆ ಬರ್ತಾನ ಅವ್ನು. ನಾನು ಕರ್ಕೊಂಬರ್ತೀನಿ ಇಲ್ಲಿಗೆ. ಇವ್ರಿಗೆ ಸ್ವಲ್ಪ, ಇವ್ರು ಯಾರು ಅವರೇ ಸ್ವಲ್ಪ ಹೇಳ್ಬಿಟ್ಟು ನೋಡಿ. ಇದೇನು ನೋಡೋದು ತಾಯಿ, ನನ್ಗೆ ತುಂಬ ಕಷ್ಟ ಆಗದಮ್ಮ. ಕತ್ತಕ್ಕಿನ್ನ ತಾಳಿ ಇಸ್ಕೊಂಡು ಕೊಯ್ಯಾಕ್ತೇನಮ್ಮ ನನ್ನ ಕೈಗೆ. ಹೋಗಿರೋ ತಾಳಿ ತಿರ್ಗಾ ಬಂದಿಲ್ಲಮ್ಮ ನನಗೆ. ಹೆಂಗೆ ಕಳ್ಕೊಂಡೆ? ಕಷ್ಟಮ್ಮ, ಕಷ್ಟ, ತುಂಬ ಕಷ್ಟ ಹೋಗ್ಬಿಡ್ತದೆ ನನಗೆ. ತಾಳಿ ಹೋದಾಗ ತೆಗ್ದಲ್ಲ ಅವನ್ಗೆ? ಹೌದಮ್ಮ. ತೆಗ್ದಿದ್ದು ಯಾವ ದಿನ ತೆಗೆದೆ ಮಗಳೇ? ಗೊತ್ತಿಲ್ಲಮ್ಮ, ನನ್ನ ಕೈಗಾನೆ ಇಲ್ಲ. ನೀನೇ ತೆಗ್ದೆ? ಹ್ಞೂ, ಮಗನ ಕೈಯಲ್ಲಿ ತೆಗೆಸ್ಕೊಂಡೆ ಮಗಳೇ? ನಾನೇ ತೆಗ್ದಮ್ಮ. ತೆಗ್ದಿದ್ದಾದ್ಮೇಲೆ ಏನು ಮಾಡಿದೆ ಮಗಳೇ? ಅದು ಇಟ್ಬಿಟ್ಟು ತಿರ್ಗಾ ಕರೆ ಮಾಡಿ ಫೋನ್ ಸಾಕು. ನಾನು ಅದಕ್ಕೆ ಹೇಳ್ತಾ ಇಲ್ಲ ಮಗಳೇ, ಕಷ್ಟಕ್ಕೆ ಇಟ್ಕೊಂಡಿದ್ಯಾ ಮಗಳೇ? ಹೌದಮ್ಮ. ಅದು ತೆಗ್ದಲ್ಲ, ತೆಗ್ದೆ. ಅರ್ಶಿನಕೊಂಬ ಕಟ್ಕೊಂಡೆ ಮಗಳೇ? ಇಲ್ಲಮ್ಮ, ಬೆಳ್ಳಿ ತಾಳೆ ತೆಗ್ದಾಗ್ದೆ. ಯಾಕೆ ಮಗಳೇ ತಪ್ಪು ಮಾಡಿದೆ? ನೀನು ತೆಗ್ದಿದ ತಕ್ಷಣ ನಿನ್ನ ಗಂಡನಾದನ ಬಾಲಕಂತಾಗ ಅರ್ಶಿನಕೊಂಬ ಕಟ್ಸ್ಕೊಬೇಕಲ್ಲ ಮಗಳೇ? ಹೌದಮ್ಮ. ನಿನಗೆ ದರಿದ್ರ ಬಂದಲ್ಲಿ ತಟ್ಟಿದೆ ಮಗಳೇ. ಯಾವುದೇ ಕಾರಣಕ್ಕೂ ಒಂದು ಸಲ ಮುತ್ತೈದೆ ಭಾಗ್ಯ ಬಂದಮೇಲೆ ಅದನ್ನು ತೆಗಿಬಾರ್ದು ಮಗಳೇ. ನನಗೂ ಕಷ್ಟ ಬರುತ್ತೆ, ನರ್ಮವನು ಕಷ್ಟ ಇಲ್ಲೇ ಇಲ್ಲ. ತೆಗಿಬೇಕಂದ್ರೆ ಅದನ್ನು ನೀನು ತೆಗೆದು ಸೈಡಿಗಿಟ್ಟು ಅರ್ಶಿನಕೊಂಬ ಪೂಜೆ ಮಾಡಿ ಮುತ್ತೈದೆಯರ ಅಕ್ಕ 7 ಜನ ಅಕ್ಕ ತಂಗಿಯರನ್ನ ಕರೆದು ಸಪ್ತಮಾತೆಯರನ್ನ ನೀನು ಕಟ್ಸ್ಕೊಬೇಕಾಗಿತ್ತಲ್ಲ ಮಗಳೇ. ತಪ್ಪು ಮಾಡ್ಬಿಟ್ಟಮ್ಮ, ಗೊತ್ತಾಗಿಲ್ಲ. ನೀನು ಅದು ಮಾಡಿದ್ದಿದ್ರೆ ನಿನಗೆ ಕಷ್ಟ ಬರೋದಾ ಮಗಳೇ? ನಿಮ್ಮ ಕಷ್ಟ ನೀವೇ ತಂದ್ಕೊತಾ ಇದ್ದೀರಿ. ಅಮ್ಮ,
ಪರಿಹಾರ ಮಾಡ್ಕೊಡಮ್ಮ. ಎಲ್ಲ ಎಲ್ಲ ದರಿದ್ರ ಬಂದು ಹೇಳ್ಕೊಂಬಿಟ್ಟಿದೆ ಇಲ್ಲಿ ನಾಗರಾಜಪ್ಪ. ಅರ್ಶಿನ ಕೊಂಬಿದೆಯಾ ಇಲ್ಲಿ? ಇದೆ ಇದೆ. ಒಂದು ಅರ್ಶಿನ ಕೊಂಬು ಇಟ್ಟು ಸಪ್ತ ಮಾತ್ರಕ್ಕೆ ಕರೆದು ಇದಾನಮ್ಮ ನಿನ್ನ ಬಾಳಕ ಇಲ್ಲಿ ಇಲ್ಲ ಅವರು ಅಮ್ಮ ಇಲ್ಲ ಅವ್ರೆ. ಕಟ್ಸ್ಕೊ ಇಲ್ಲಿ ಇಲ್ಲಿ ಬಿಡಮ್ಮ. ಇದೆಲ್ಲ ಆದ್ಮೇಲೆ ಅವ್ರನ್ನ ಕರೆದು 7 ಜನ ಅಕ್ಕ ತಂಗಿಯನ್ನು ಕರೆದು ಸಪ್ತ ಮಾತ್ರಕ್ಕೆ ಕರೆದು ಕಾಲ ಜೋಡಿ ಕರೆದು ಸುಮಂಗಲಿ ಆಗಿರ್ಲಿ ಅಂತೇಳಿ ಗಂಡಿನ ಕೈಯಲ್ಲಿ ಅರ್ಶಿನ ಕೊಂಬು ಕಟ್ಸು ಮಗಳೇ. ಹೇಳಮ್ಮ. ಅದು ಕಟ್ಸ್ಕೊಂಡ್ಮೇಲೆ ಮನೆಗೆ ಹೋಗಿ ದೀಪ ಹಚ್ಚಿ ಮಾಡಿ ತಪ್ಪಾಗಿದೆ, ನನ್ನ ಕುಟುಂಬನ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಅಂತೇಳಿ ನನಗೆ ಕೇಳ್ಕೊ. ನಾನು ಬಂದು ನಿನ್ನ ರಕ್ಷಣೆ ಮಾಡ್ತೀನಿ. ನಾನು ಬಂದು ನಿನ್ನ ಕಾಪಾಡ್ತೀನಿ. ನಿನಗೆ ಹೋಗಿರೋದು ಬರುತ್ತೆ, ಅದು ಹೋಗಿರೋದು 1%. ನಾನು 100% ನಿನಗೆ ಕೊಡ್ತೀನಿ. 100 ಕೊಡ್ತೀನಿ ನಾನು. ಹೇಳು. ಅಲ್ಲಮ್ಮ ಇಲ್ಲಿಲ್ಲಮ್ಮ, ಅಲ್ಲಿ ನಿಮ್ಮ ಮನೆ ಹತ್ರ ಮನೇಲಿ ಹೇಳು. ನಾಗರಾಜಪ್ಪ ಹೇಳಿದ್ರು, ಕಾಳಿದೇವಿ ಬಾ ನಮ್ಮ ಮನೆ ರಕ್ಷಣೆ ಮಾಡು ಅಂತ ಹೇಳು, ನಾನು ಬಂದು ಕಾಪಾಡ್ತೀನಿ. ತುಪ್ಪದ ದೀಪ ಹಚ್ಚಿ ಮನೇಲಿ ನಿಂಬೆಹಣ್ಣು ಆ ಕಡೆ ಈ ಕಡೆ ಹೊಡೆದು ಕುಂಕುಮ ಇಟ್ಟು ಕರ್ಕೊ ಬರ್ತೀರಿ ಮನೆ ಒಳಗಡೆ. ಒಂದು ಕರ್ಪೂರ ಅಣಿಸಿ ಬಾಕ್ಲಾಗ ಕರ್ಪೂರ ಹಚ್ಚಿ ಹಾಕಿ ಈ ಕಡೆ ಪೂಜೆ ಮಾಡಿ ಕರ್ಪೂರ ಅಣಿಸಿ ಕರ್ಕೊ ಒಳಗಡೆ ಬರ್ತೀನಿ. ನಿನಗೊಂದು ಹೋಗಿದೆ, ಅದ್ರ 100 ಪಟ್ಟು ನಾನು ಕೊಡ್ತೀನಿ. ಏನೂ ಇಲ್ಲ, ನೀವು ಮಾಡ್ಕೊಂಡಿರೋ ಪ್ರಾರಂಭದ ಕರ್ಮಗಳಷ್ಟೇ. ಓಕೆ, ನಿಮ್ಗೆ ಯಾರು ತಡೆ ಇರಲಿ, ಮಾಟ ಮಂತ್ರ ಇರಲಿ, ಏನೂ ಇಲ್ಲ ಮಗಳೇ. ನೀವು ಮಾಡಬೇಕು, ದುಡಿಬೇಕು. ಓಕೆ, ಅದು ಮಾಡಿಕೊಂಡು ನೀವು ಕಟ್ಕೊಳ್ಳಿ. ಅದು ಬಂದ ಮೇಲೆ ಇದನ್ನು ತೆಗೆದು ಒಂದು ಗಣಪತಿ ಎಕ್ಕದಗಡ ವಾಸಸ್ಥಾನಕ್ಕೆ ಅದನ್ನು ಕಟ್ಟಿ ನಿನ್ನ ಗಂಡನ ಕೈಯಲ್ಲಿ ಕಟ್ಟಿಸಿ ನೀನು ಬಿಚ್ಚಬೇಕು, ನಿನ್ನ ಗಂಡ ಕಟ್ಟಬೇಕು. ಅದನ್ನು ಮತ್ತೆ ಅದೇ ಗಣಪತಿ ಎಕ್ಕದ ಗಿಡದ ಸಮ್ಮುಖದಲ್ಲಿ ಅದನ್ನು ಪೂಜೆ ಮಾಡಿ ನಿನ್ನ ಕಟ್ಟಿಗೆ ಕಟ್ಸ್ಕೊ ಮಗಳೇ. ದೀರ್ಘ ಸುಮಂಗಲಿ ಆಗಿರ್ತೀಯ. ತಗೋ, ಇದನ್ನ ಎತ್ಕೊಂಡೋಗಿ ಆ ಮಡ್ಕಲ್ಲಿ ತುಳಿದ್ಬಿಟ್ಟು ಎಡಗಾಲಲ್ಲಿ ಕಾಲು ತೊಳ್ಕೊ. ಸರಿ ಮಾಡಿದ್ದೀನಿ ಹೋಗಿ ಎಲ್ಲ. ಇವನ್ ಏನು ಕೇಳು ನೋಡು, ನೀನು ಕೇಳೋ ತೊಂದರೆ ಇದೆ ನೋಡಮ್ಮ, ರೆಡಿ ಮಾಡಿದ್ದೀನಿ. ಬರ ಮದ್ಕ ತೆಗೆದಿದೆಯಲ್ಲ ತೆಗ್ದಿದ್ದೀನಿ ನೋಡಮ್ಮ. ಏನೋ ಇದ್ರೆ ಹೇಳ್ತಮ್ಮ, ಇದ್ರೆ ಹೇಳ್ತಾರೆ ನಾಗರಾಜಪ್ಪ. ಅಮ್ಮನ ಹತ್ರ ಒಂದು ನಿಂಬೆಹಣ್ಣು ಇಟ್ಟು, ನನ್ನ ನಿಂಬೆಹಣ್ಣು ಒಂದು ಕೊಡ್ತೀನಿ ನಾನು. ಅಮ್ಮನ ಹತ್ರ ಒಂದು ನಿಂಬೆಹಣ್ಣು ಇಟ್ಟು ಇವನಿಗೊಂದು ಮಡಕೊಡಕ್ಕೆ ಕೊಡು. ಒಂದು ಮಡ್ಕೊಳ್ಳೋಕ್ಕೆ ಅವ್ನ ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲಗಲಿ. 3 ದಿನ ಆದಮೇಲೆ ತುಳಿದ್ಬಿಡ್ಲಿ, ಆಚೆ ದೂರ ತೊಗೊಂಡೋಗಿ ಇದನ್ನು ಮನೆ ಒಳಗಡೆ ಹೋಗಿ ಮೊದಲು ಬಾಕ್ಲಲ್ಲಿ ಹೊಡ್ಕೊಂಡು ಹೋಗ್ಲಿ. ಇಲ್ಲಪ್ಪ ಅಲ್ಲಿ ಅಮ್ಮನ ಹತ್ರ ಇಡಪ್ಪ. ಇದನ್ನು ಬಾಕ್ಲಲ್ಲಿ ಕಾಲು ತೊಳೆದಿದ್ಯಾ? ಇದನ್ನು ಮಗನೇ ಮನೆಗೆ ಹೋಗ್ಬೇಕಾದ್ರೆ ನೀನು ಎಲ್ಲೇ ಇರೋ, ಮನೆ ನಿನ್ನ ವಾಸಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜೋಬಲ್ಲಿ ಇಟ್ಕೊಂಡಿರೋ, ಬಾಗ್ಲಲ್ಲಿ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಬಿಸಾಕ್ಬಿಟ್ಟು ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗು. ನಾಗರಾಜಪ್ಪ ಒಂದು ಕೊಡ್ತಾನೆ, ಅದನ್ನು ನಿನ್ನ ಮಲಗೋ ದಿಂಬಿನ ಕೆಳಗಡೆ ಇಟ್ಕೊಂಡು 3 ದಿನ ಆದಮೇಲೆ 3 ದಾರಿ ತೊಗೊಂಡೋಗಿ ತುಳಿದ್ಬಿಟ್ಟು ಕೈ ಕಾಲು ತೊಳ್ಕೊಂಬಂದು ಮನೇಲಿ ಒಂದು ದೀಪ ಹಚ್ಚಿ, ಏನು ತೊಂದರೆ ಇಲ್ಲ, ಎಲ್ಲ ತೆಗ್ದಿರ ನಾಗರಾಜಪ್ಪ. ಓಕೆ, ಈ ಕಡೆ ಆ ಕಡೆ ಹೊಡೆದ್ಬಿಟ್ಟು ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತೀರಿ? ದುಡ್ಡು ಖರ್ಚು ಮಾಡ್ತೀರಾ? ಏನಿಲ್ಲ. ಇನ್ನೊಂದ್ಸಲ ನಾಗರಾಜಪ್ಪ ಹತ್ರ ಬಂದೋಗಿ, ಒಂದು 2 ತಿಂಗಳು ಬಿಟ್ಕೊಂಡು ಬಂದೋಗಿ, ಇನ್ನೊಂದ್ಸಲ ಬಂದು ನಾಗರಾಜಪ್ಪ ಹತ್ರ ತಗ್ಸ್ಕೊಂಡೋಗಿ, ನಾಗರಾಜಪ್ಪ ಇನ್ನೊಂದು ಚೂರು ನಾನು ನೀನು ಬಂದಮೇಲೆ ಒಂದು 2 ತಿಂಗಳಾದ್ಮೇಲೆ ಎಲ್ಲ ಹೋಗಿದೆ, ಈ ಒಂದು ಚೂರಿದೆ, ಒಂದು ಏನಂತಾರೆ 1% ಅಂತಾರೆ, ಅದನ್ನು ಇನ್ನೊಂದು 2 ತಿಂಗಳಾದ್ಮೇಲೆ ಮಗ ಕ್ಲಿಯರ್ ಆಗಿದ್ದಾನೆ, ಅದಕ್ಕೂ ಆಯ್ತಮ್ಮ. ನೀವು ಬಂದು ತಗ್ಸ್ಕೊಂಡೋಗಿ. ಅದನ್ನ ಗ್ರಾಮ ದೇವತೆ ಅವ್ರಿಗೆ ಬೈ ಕಟ್ಟ ಬರ್ತಾಳಲ್ಲ, ನಾಗರಾಜಪ್ಪ ಬಿಡಿಸಿದಾನೆ, ಇನ್ನೊಂದು ಚೂರು ಇದೆ ಅದು ತಡೆ. ನಾಗರಾಜಪ್ಪ ಅದನ್ನು ಬಿಡಿಸ್ಕೊಡು. ನಾಗರಾಜಪ್ಪ ಬಿಡಿಸ್ಕೊಡು. ಅಲ್ಲೇ ನೀವು ಪೂಜೆ ಮಾಡಿ, ಅಲ್ಲೇ ಪೂಜೆ ಮಾಡಿದ್ಮೇಲೆ ಅಲ್ಲೇ ಬಂದು ವಾಗ್ದಾನ ಮಾಡ್ತಾಳೆ ನನ್ನ ತಂಗಿ. ವಾಗ್ದಾನ ಮಾಡ್ತಾಳೆ, ನಿಮ್ಮ ರಕ್ಷಣೆ ಆಗಿರ್ತಾಳೆ, ಭಯ ಪಡಬೇಡಿ. ಓಕೆ, 30 ವರ್ಷದಿಂದ ಮಾಡ್ತಾ ಇದೀವಿ. ಮಾಡಿ ನಿಮಗೆ ನಾವಿದ್ದೀರಿ, ಕಾಪಾಡ್ತೀರಿ. ನಮ್ಮ ಅಕ್ಕ ತಂಗಿರು ಇದ್ದೀರಿ, ನೀವು ಕಾಪಾಡ್ತೀರಿ. ನಿಮ್ಗೆ ಹಂಗೇನಾದರೂ ಮನಸ್ಸಿಗೆ ಈ ಥರ ತೊಂದರೆ ಅನ್ನಂಗಿದ್ರೆ ಆ ಸ್ಥಾನದಲ್ಲಿ ಒಂದು ನಿಂಬೆಹಣ್ಣು ಇಟ್ಟು ಹಿಂಗೆ 3
ಹಿಂಗೆ ಮೂರು ತೆಗೆದು ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಒಂದು ಬಿಸಾಕಿ, ಸರಿನಾ? ಗೋಮೂತ್ರ ತಗೊಂಬಂದು 3 ಬೋರ್ ನೀರು ತಗೊಂಬಂದು ತೆಂಗಿನ ಫಲದ ನೀರು ತಗೊಂಡು ಹಾಲು ತುಪ್ಪ ಎಲ್ಲ ತಗೊಂಡು ಆ ತಾಯಿಗಲ್ಲಿ ಅಭಿಷೇಕ ಮಾಡಿ ಶುದ್ಧಿ ಮಾಡಿ ಒಳಗಡೆ ಕುತ್ಕೊಂಡು ನೀನು ಪೂಜೆ ಪುನಸ್ಕಾರಗಳು ನೀನು ಏನು ಮಾಡ್ತಾ ಇದೀಯ ಅದು ಮಾಡ್ಕೊಂಡು ಹೋಗೋ. ಯಾವುದೇ ದುಷ್ಟ ಶಕ್ತಿಗಳು ಯಾವುದೇ ಕಟ್ಟುಗಳು ಅಲ್ಲಿ ನಿಲ್ಲಲ್ಲ. ಹೋಗು. ಈ ನಿಂಬೆಹಣ್ಣು ಕೊಟ್ಟಿದ್ದೀರಲ್ಲ, ಈ ಬಾಲಕನಿಗೆ ಅದೊಂದು ಮನೆಯಲ್ಲಿ ವಾಸ್ತುಗೃಹದ ಅದು ಹೊಡೆದ್ಬಿಟ್ಟು ಈ ಕಡೆ ಒಂದೊಪ್ಪು ಈ ಕಡೆ ಒಂದೊಪ್ಪು ಈ ಕಡೆ ನಾಗರಾಜಪ್ಪ ಕೊಡೋದು ತಲೆ ದಿಮ್ ಕೆಳಗಡೆ ಇಟ್ಕೊಬೇಕು. ಆ ತಾಯಿ ಪಾದದಲ್ಲಿ ಇಟ್ಟು ಕೊಡೋ ನಾಗರಾಜಪ್ಪ. ಇಟ್ಟಿದೆಯಲ್ಲ, ಹೋಗ್ಬೇಕಾದ್ರೆ ಇಸ್ಕೊಂಡೋಗಿ 3 ದಿನ ಆದಮೇಲೆ ಇವನು ಸ್ಕೂಲ್ಗೆ ಹೋಗೋ ದಾರಿಯಲ್ಲಿ ಆಗಿರಲಿ, ನಿಮ್ಮ ವಾಸಗೃಹದಿಂದ ಈ ಎಡಗಡೆ 3 ದಾರಿ ಬರುತ್ತೆ, ಅಲ್ಲೊಂದು ಕಡೆ ತುಳಿದ್ಬಿಟ್ಟು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದು ಅದನಿಗೆ ಒಂದು ಪೂಜೆ ಮಾಡಿಕೊಟ್ಟವ್ರೆ. ಓಕೆನಾ? ಅದೊಂದು ಮಾಡಿಸಿ ನೀನು ನನ್ನ ಅಕ್ಕ ಸ್ಥಾನದಲ್ಲಿ ತಂಗಿ ಸ್ಥಾನದಲ್ಲಿ ಅದೊಂದು ಸುದ್ದಿ ಸೂಕ್ಷ್ಮ ಮಾಡಿಕೊಂಡು ಕುತ್ಕೋ, ಎಲ್ಲ ಕ್ಲಿಯರ್ ಆಗುತ್ತೆ. ಮಾಡ್ಕೊಡ್ತೀನಿ. ಕ್ಲಿಯರ್ ಆಗಿದೆ ಮಗನೇ. ಏನು ಸಮಸ್ಯೆ ಇಲ್ಲಮ್ಮ. ಕೇಳಿಸ್ತಾವ ನೋಡಮ್ಮ. ಟ್ಯೂಬ್ಲು ನಾನೇನೋ ಮಾಡಿಲ್ಲ, ಟ್ಯೂಬ್ಲೇ ಹಂಗೆ ಕೆಲಸ ಹಂಗೆ ಮಾಡ್ಕೊಳಕತ್ತ ನೋಡಮ್ಮ. ಏನಾಗಿದೆ ಕೆಲಸಲ್ಲ ಏನು, ಟ್ಯೂಬ್ ಸ್ವಲ್ಪ ಕಮ್ಮಿ ಕೆಲಸ. ನರಗಳು ಬೇಕಾಗಿತ್ತಲ್ಲ, ನಾನು ಮಾಡಿದೆ. ಅದು ಹಾಕಿದ್ದೆ, ಅದು ಹಾಕಿದ್ರೂ ಅವನೇ ಅವನ ಮೋಸ ಮಾಡ್ಯಾನೆ. ಅದ್ರಕ್ಕೆ ಮೋಸ ಅಲ್ಲ ನಾಗರಾಜಪ್ಪ, ಅದ್ರ ಮಿಷಿನಲ್ಲಿ ಪ್ರಾಬ್ಲಮ್ ಐತೆ. ಅವ್ನು ಮೋಸ ಮಾಡಿದೆ, ಕರೆಕ್ಟಾಗಿ ಕೊಟ್ಟ ಅವ್ರ ಮಿಷಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತೆ. ತಗೊಂಡೋಗಿ ಅವ್ನು ವಾಪಸ್ ಕೊಟ್ಬಿಟ್ಟು ಇದು ಕೇಳಿಸ್ತಾ ಇಲ್ಲ ಸರಿಯಾಗಿ ಅಂದ್ಬಿಟ್ಟು ಹೇಳಿ ಮಾಡ್ಕೊಡ್ತಾನೆ. ಅವನು ಹೇಳ್ತಾನೆ ಇನ್ನೂ 4,000 ಕೊಡಬೇಕು ಅಂತ. ಮಿಷಿನಲ್ಲೇ ಪ್ರಾಬ್ಲಮ್ ಇದೆ. ಹೌದೌದು, ಅವನು ಮೋಸ ಮಾಡ್ತಾವನೆ, ತಿರ್ಗಾ ಕಾಸು ಕೇಳ್ತಾನೆ ನಾಗರಾಜಪ್ಪ. ಬೇರೆ ಕಡೆ ತೋರಿಸಿ. ಇವಾಗ ಅದಕ್ಕೆ 25,000 30,000 ಕೊಟ್ಟಿದ್ದಿಲ್ಲ. ಅವನ ಹತ್ರನೇ ಹೋಗು ನಾಗರಾಜಪ್ಪ, ಅದನ್ನೇ ರೆಡಿ ಮಾಡ್ಕೊಡ್ತಾನೆ. ಬೇರೆ ಕಡೆ ಹೋಗಿ ದುಡ್ಡು ಕೊಡ್ಬೇಕು ಫಸ್ಟಿಂದ. ಅವನ ಹತ್ರನೇ ಹೋಗಿ ಅದೇ ರೆಡಿ ಮಾಡ್ಕೊಡ್ತಾನೆ. ಕೇಳಿಸ್ತಾ ಇಲ್ಲ, ಇದು ಪ್ರಾಬ್ಲಮ್ ಐತೆ, ಬೇರೆ ಮಾಡ್ಕೊಡು ಅಂತ ಹೇಳು. ನಾನು ಮಾಡ್ಕೊಡ್ತೀನಿ, ಹೋಗು. ಅವನನ್ನ ಅಲ್ಲಿಗೆ ನೀನು ಹೋಗು, ಅಲ್ಲಿಗೆ ಹೋಗಿ ನನ್ಗೆ ಕೂಗು. ಬರಲ್ಲ ನಾನು. ಆಯ್ತು, ನಿನ್ ಕೂಗಿದ್ರೆ ಬರಲ್ಲ. ಆಯ್ತು ಆಯ್ತು. ಈ ಅಮ್ಮನೆ ಕಳಿಸ್ಕೊಡ್ತೀನಿ. ಆ ಅಮ್ಮನೆ ಕೂಗ್ತಾಳೆ. ಆ ಅಮ್ಮನೆ ನಿಮ್ಮ ಪೂಜೆ ಮಾಡ್ತಾ ಇರೋದು. ಮಗನ ಇಲ್ಲಿ ಕ್ಷೇತ್ರದಲ್ಲಿ ಬಂದವ್ರು 4 ಜನಕ್ಕೆ ಸೇವೆ ಮಾಡ್ತಾವಳೆ, ಕಾಪಾಡ್ಕೊ. ಅದು ಹುಟ್ಟದಲ್ಲಿ ಬಂದಿದೆ ನಾಗರಾಜಪ್ಪ. ಅದನ್ನ ಆರೋಗ್ಯ ಚೆನ್ನಾಗಿರಲ್ಲಪ್ಪ ಮನೇಶ್ವರಪ್ಪ. ನನ್ಗ ಕೈ ಕಾಲೆಲ್ಲ ಮುನೇಶ್ವರಪ್ಪನಲ್ಲ, ಕಾಳಿಯಮ್ಮನು. ಕಾಳಿಯಮ್ಮನು, ಕಾಳಿಯಮ್ಮ. ನನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕಮ್ಮ. ನಮ್ಮ ಮನೆ ಮಕ್ಕಳು ಏನೇನೋ ಆಗ್ಬಿಟ್ಟವ್ರಮ್ಮ. ನಮ್ಮ ಮನೆ ಸಮಸ್ಯೆ ಸ್ವಲ್ಪ ತಿಳ್ಕೊಮ್ಮ. ನಮ್ಮ ಮನೆಗೇನು ಮಗಳೇ ಕಟ್ಟು ಹೊಡ್ಸ್ಕೊಬೇಕು ಮಗಳೇ. ಅವ್ರು ಬರಬೇಕು, ಕ್ಷೇತ್ರಕ್ಕೆ ಬರಬೇಕು ಮಗಳೇ. ಬಂದು ಕಟ್ಟು ಹೊಡ್ಸ್ಬೇಕು ಮಗಳೇ. ನಾಗರಾಜಪ್ಪನ ರೆಡಿ ಮಾಡ್ತಾನೆ. 2 ಸತಿ ಬಂದು ಹೊಡೆದವ್ರೆ. ಇಲ್ಲ ಇಲ್ಲ ನಾಗರಾಜಪ್ಪ, ನಾನು ಮನೆ ಹತ್ರ ಹೊಡೆದಿದ್ದೀನಿ ನಾಗರಾಜಪ್ಪ. ಇನ್ನ ಇದೆ ಮನೆ ಈ ಸತಿ ಯಾವ ತಿರ್ಗಿ ಮಾಡ್ಯಾರ ನಾಗರಾಜಪ್ಪ. ಸ್ವಲ್ಪ ಚಿಟ್ಕ ಆಗಿದೆ ನಾಗರಾಜಪ್ಪ. ಹೌದಾ? ದೇವಸ್ಥಾನ ಆಗಿದೆ ನೋಡಿ, ಅವ್ರಿಗೊಂದು ದೇವಸ್ಥಾನ ಇದೆ. ಸೌಡೇಶ್ವರಮ್ಮನ ದೇವಸ್ಥಾನ ಐತೆ ನೋಡು. ಆ ದೇವಸ್ಥಾನ ಹೊಡೆದಿಲ್ಲ. ಏನು ಕಾಣಿಸ್ತಾ ಇಲ್ಲ ನಾಗರಾಜಪ್ಪ. ಅದೇ ಸ್ಥಾನದಲ್ಲಿ ಪ್ರಾಬ್ಲಮ್ ಇರೋದು. ಅದೇ ಸ್ಥಾನದಲ್ಲಿ ನನಗೇನು ಕಾಣಿಸ್ತಾ ಇಲ್ಲ. ಹೌದೌದು, ಅಲ್ಲೇ ಪ್ರಾಬ್ಲಮ್ ಇರೋದು. ನಾನು ಅಲ್ಲಿಗೆ ಹೋಗಿಲ್ಲ ನಾಗರಾಜಪ್ಪ. ಮುಟ್ಟಿ ನೋಡಿ ನಾಗರಾಜಪ್ಪ, ಬಿಸಿ ಹೆಂಗಿದೆ ಮುಟ್ಟಿ ನೋಡಿ ನಾಗರಾಜಪ್ಪ. ಅಲ್ಲಿಗೆ ಹೋಗಿಲ್ಲ ನಾನು. ಆ ದೇವಸ್ಥಾನ ಹತ್ರ ನಾಗರಾಜಪ್ಪ, ದೇವಸ್ಥಾನದ ಹತ್ರ ಸಮಯ ಮಾಡ್ಕೊ. ನೀನು ಒಂದ್ಸಲ ಹೋಗಿ ಅಲ್ಲೇ ಒಂದು ಕಟ್ಟು ಹೊಡೆದು ಬಿಡುಗಡೆ ಮಾಡು ನಾಗರಾಜಪ್ಪ. ಆಗುತ್ತೆ. ನೀನು ಹೋಗ್ಬೇಕು ನಾಗರಾಜಪ್ಪ ಅಲ್ಲಿಗೆ. ಇಲ್ಲಿಂದ ಆಗಲ್ಲ ಅದು. ಹೋಗ್ತೀನಿ, ಸ್ವಲ್ಪ ಜಾಸ್ತಿನೇ ಇದೆ. ಹೋಗಿ ಮಾಡ್ಕೊಡ್ತೀನಿ ಬಿಡು. ಆಯ್ತು ನಾಗರಾಜಪ್ಪ. ಮಗನ ಮನೆ ಬಿಟ್ಟು ಹೋಗೋಣ, ಬರಲ್ಲಮ್ಮ.
ಅವ್ನು ಬರ್ತಾ ಇದೆ ಬಿಡು, ಬರ್ತಾನೆ. ಏನೇನೋ ಮಾಡಿದ್ದಾರಮ್ಮ ಅವನು ಮಾತೇ ಕೇಳಲ್ಲ. ನಾಗರಾಜಪ್ಪ ಕಟ್ಟೊಡಿ ನಾಗರಾಜಪ್ಪ ಅಲ್ಲಿ ಹೊಡೆದ್ಮೇಲೆ ನಿಮ್ಮ ಮಗ ಬರ್ತಾನೆ. ಮಗ ಅವಳು ಯಾವಳನ್ನ ಒಬ್ಬಳನ್ನ ಕಟ್ಕೊಂಡು ಹೋಗೇನೆ, ಅವಳು ಮಕ್ಕಳಿರೋಳನ್ನ, ಅವನ್ಗೆ ಮದುವೆ ಇಲ್ಲ, ಮಕ್ಕಳಿರೋಳನ್ನ ಕಟ್ಕೊಂಡು ಅವಳು ನಾನು ಎಲ್ಲ ಮುಂದೆ ಬರ್ತಾಳೆ ಅಂತ ನಾಟಕ ಆಡ್ತಾನೆ ಅವನು. ಅವಳು ನಾಗರಾಜಪ್ಪ ಅಲ್ಲಿ ಅವ್ರು ಕಟ್ ಮಾಡಿರೋದ್ರಿಂದ ಮನಸ್ಸುಗಳು ಕೆಟ್ಟೋಗಿಲ್ಲ, ಅವ್ರ ಮನಸ್ಸು ಚೇಂಜ್ ಮಾಡಿಬಿಟ್ಟಿದ್ದಾರೆ ನಾಗರಾಜಪ್ಪ. ಆಯ್ತು, ಅಲ್ಲಿ ಒಂದು ನೀನು ಅವ್ರಿಗೆ ಕಟ್ಟು ಬಿಡುಗಡೆ ಆಗಿಲ್ಲ ಅಂದರೆ ನೀನು ಅವಳು ಇಟ್ಕೊಂಡಿರಲಿ, ಇನ್ನೊಬ್ಳು ಇರಲಿ, ಅದು ಕಟ್ಟು ಬಿಡುಗಡೆ ಮಾಡೋ, ಅವನೇ ಮನ್ಸು ಕೆಟ್ಟು ವಾಪಸ್ ಬರ್ತಾನೆ, ಮನ್ಸು ಸರಿ ಹೋಗುತ್ತೆ ನಾಗರಾಜಪ್ಪ. ಇದು ಕ್ಷೇತ್ರಕ್ಕೆ ಬಂದಮೇಲೆ ನೀನು ಒಂದು ಕಟ್ಟು ಹೊಡಿಬೇಕಾಗತ್ತೆ ನಾಗರಾಜಪ್ಪ. ಇಲ್ಲಿ ದೊಡ್ಡವನು ವಿಪರೀತ ಕುಡಿತಾನಪ್ಪ, ಏನು ಮಾಡೋದು, ಅವನ್ನ ಕೇಳಿದ ಮಾತೆ ಕೇಳಲ್ಲ. ಮೊದಲು ಬಿಟ್ಬಿಟ್ಟಿದ್ದೀರ, ಇವಾಗ ಕಂಟ್ರೋಲ್ ಮಾಡೋ ಅಂದರೆ ಎಲ್ಲಾಗುತ್ತೆ. ಅಂಗಡಿ ಐತೆ ಅಂತ ಅಂಗಡಿ ಬಿಟ್ಬಿಟ್ಟು ಯಾವಾಗ ಹಂಗೆ ಮಾಡ್ತಾ ಇರ್ತಾನೆ, ಯಾರ ಮಾತು ಕೇಳಲ್ಲ. ಏನಾನ ಆಗೈತ ಮನಾಗ ಇಲ್ಲ ಅವನಿಗೆ ಏನಾನ ಮಾಡ ಚಿಟ್ಕ ಆಗಿದೆ ನಾಗರಾಜಪ್ಪ. ನಾನು ಮನೆ ಹತ್ರ ಹೋಗಿ ಹೊಡೆದ್ಬಿಟ್ಟು ಬಂದಿದ್ದೆಮ್ಮ. ಹೊಡೆದೇ ನಾಗರಾಜಪ್ಪ, ನೀನೇನಾಗಿದೆ ಅಂದರೆ ಮನೆ ಒಳಗಡೆ ಬಿಟ್ಬಿಟ್ಟು ಆಚೆ ಹೊಡೆದೆ ಹೋಯ್ತು. ಆಚೆ ಮನೆ ಒಳಗಡೆ ಕೂತಿದೆ, ಮೂಲ ಸ್ಥಾನ ಇವಾಗ ದಕ್ಷಿಣ ಇರೋದು ನಮ್ಮ ಅಕ್ಕ ಸ್ಥಾನದಲ್ಲಿ ನೋಡಿದೆ. ಆಯ್ತು, ಇನ್ನೂ ಒಂದು ಹೊಡೆದ್ಬಿಟ್ಟು ನಿನ್ನ ಕೈಲಿ ಆಗುತ್ತೆ, ನನ್ನ ಕೈಲಾಗಲ್ಲ. ನೀನು ಹೋಗ್ಬೇಕಾದ್ರೆ ನಮ್ಮ ಅಣ್ಣನ ಕರ್ಕೊಂಡು ಮಗಳೇ ಇದನ್ನು ತೊಗೊಂಡೋಗಿ ಸರಿ ಹೋಗುತ್ತೆ. ಕ್ಷೇತ್ರಕ್ಕೆ ಸೇವೆ ಮಾಡ್ತೀವಿ, ಸರಿ ಹೋಗುತ್ತೆ. ನಿಮ್ಮಿಂದ ಏನು ಮಾಡ್ಬೇಕಮ್ಮ? ಜ್ಯೂಸ್ ಮಾಡ್ಕೊಂಡು ಕುಡಿ, ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಾಯ್ತು. ಎರಡು ಮಾಡಿ ಬೆಳಗ್ಗೆ ರಾತ್ರಿ ಬಂದು ನಾಳೆ ಬೆಳಗ್ಗೆ ಕೊಂಡು ಜ್ಯೂಸ್ ಇನ್ನೊಂದು ಕುಡು ನನಗೆ. ಅದೆಲ್ಲ ಇರುತ್ತೆ, ಅದು ಇರುತ್ತೆ, ತೆಗೆದಿದ್ದು ಅದು ಅಲ್ಲಿ ನಿಮ್ಮ ದೇವಸ್ಥಾನ ತೆಗೆದಿದ್ದೀರಮ್ಮ. ಅದನ್ನು ಹಾಕ್ಬಿಡಿ, ಬೆಂಕಿ ಒಳಗೆ ಬೆಂಕಿ ಹಾಕಿರೋ ಯಾರಿಲ್ಲ, ಇಲ್ಲಿ ಯಾರು ಬೆಂಕಿ ಹಾಕಲ್ಲ. ವಿಶುಲ್ಕ ಹಾಕು ಎಲ್ಲ ಇದೆ, ಸುಶೀಲ್ಕ್ ಹಾಕಪ್ಪ. ಇದು ಚೋಟ ಗೊತ್ತಿ ಸ್ನಾನಕ್ಕೆ ಹಾಕೋ. ಹಲೋ, 2 ದಿನ ಸ್ನಾನಕ್ಕೆ ಹಾಕೋ, ಸರಿ ಹೋಗುತ್ತೆ. ನೀನು ಆರೋಗ್ಯ. ಹಲೋ ಹೇಳಪ್ಪ. ನಮಸ್ಕಾರ. ಹಾಂ ಹೇಳಿ. ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿ. ಒಂದು ಹೋಗಿದೆ, ಇಲ್ಲಿ ದೇವ್ರ ಮನೆಗೆ ಹೋಗಿದೆ. ಆಯ್ತು. ಇನ್ನೂ ಒಂದು ಗ್ರಹದೋಷ ಇದೆ, ಅದು ತೆಗೆಸ್ಕೊಳ್ಳೋದೇನು ಮಗಳಿಗೆ ಆರೋಗ್ಯ ಸರಿ ಇಲ್ಲ. ಅದು ಗ್ರಹದೋಷ ಇರೋದ್ರಿಂದ ಮಗಳೇ ಅದು ತೊಂದರೆ ಆಗುತ್ತೆ. ಈಗ ಒಂದು ಹೋಗಿದೆ, ಏನಕ್ಕಮ್ಮ ಆಸ್ಪತ್ರೆಗೆ ಹೋಗೋದು ಮಗಳೇ? ಅದು ಹಾಸ್ಪಿಟ್ಲ್ ಕೈಲಿ ಅಲ್ಲ ಮಗಳೇ, ಅದು ಗ್ರಹದೋಷದಿಂದ ಆಗಿರತಕ್ಕಂಥ ದೋಷ ಮಗಳೇ. ಅದು ಹಂಗೆ ಮಾಡಿದೆ ಮಗಳೇ. ಈಗ ಒಂದು ಹೋಗಿದೆ ಮಗಳೇ, ಇನ್ನೂ ಒಂದಿದೆ, ತೆಗೆಸ್ಕೊಡಿ. ಏನು ಮಾಡಿಲ್ಲ, ಸುಮ್ಮನೆ ಯಾಕೆ ತಲೆ ಕೆಡ್ಕೊಂತೀರಿ ಮಗಳೇ? ಎಲ್ಲ ನಿಮ್ಮ ಒಂದು ತಲೆ ಹೊಡೆದಾಗ ಎಲ್ಲ ಹೋಗ್ತದೆ. ನಾನು ತಲೆ ಹೊಡ್ಕೊಂಡು ಈ ಮಗಳಿಗೆ ಮನೋರೋಗ ಅಲ್ಲ ಮಗಳೇ, ಅದು ನಿನ್ನ ಮೈಯಲ್ಲಿರ್ತಕ್ಕಂಥ ಗ್ರಹದೋಷಗಳು ಆ ಥರ ಮನೋರೋಗದ ಥರ ಆಗಿದೆ. ಈಗ ಒಂದು ಹೋಗಿದೆ ಮಗಳೇ, ಅದು ಆಡಿಸುತ್ತೆ ಮಗಳೇ. ಒಂದು ಹೋಗಿದೆ, ಮಗಳೇ. ಒಂದು ತೆಗೆದಿದೆ ಮಗಳೇ, ಒಂದು ಹೋಗಿದೆ ಮಗಳೇ, ಇನ್ನೂ ಒಂದಿದೆ ಮಗಳೇ. ಅದಕ್ಕೆ ನಾಗರಾಜಪ್ಪ ರೆಡಿ ಮಾಡ್ಕೊಂಡು ನಾಗರಾಜಪ್ಪ
ಒಂದು ಸರಿ ಆಗಲ್ಲ, ನಿಮ್ಗೆ ಗೊತ್ತಿಲ್ಲ ನಮ್ಮ. ಒಂದೇ ಸರಿ 2 ಹೋಗ್ತಾವ ನಮ್ಮ. ನಾಳೆ ಬರ್ರಿ ಮಗ, ನಾಳೆನೇ ಬನ್ನಿ. ನಿಮ್ಗೆ ಯಾವಾಗ ಬೇಕಾಗ ಬರಮ್ಮ. ನಾಳೆ ಬರ್ರಿ, ನಾಳೆ ಹೋಗ್ತದಮ್ಮ. ನಾಳೆ ಬನ್ನಿ. ನಾಳೆ ರಜಪ್ಪ, ನಾಳೆ ರೆಡಿ ಮಾಡ್ಕೊಂಡು ನಾವು ಮಾಡ್ಕೊಳ್ತೀನಿ. ಮಗಳೇ, ಇದನ್ನು 4 ಭಾಗ ಮಾಡಿ, ಒಂದೊಂದು ಭಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಒಂದು ಗ್ಲಾಸಿಗೆ ಹಾಕ್ಕೊಂಡು 4 ಭಾಗದಲ್ಲಿ ಒಂದು ಹಾಕಿ 4 ದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ಬೆಳಿಗ್ಗೆ ಕುಡಿ. ಅದೆಲ್ಲ ಸರಿ ಹೋಗುತ್ತೆ. ಯಾವುದೇ ಹಾಸ್ಪಿಟಲ್ ಕಾಯಿಲೆ ಇಲ್ಲ. ಮಗಳೇ, ಅದು ಗ್ರಹ ದೋಷ ಮಗಳೇ. ಈಗ ನಾಗರಾಜಪ್ಪ ತೆಗ್ದಿದ್ದಾನೆ, ಕೆಲಸ ಮಾಡ್ತಾ ಇದೆ, ಅರ್ಥ ಆಯ್ತಾ? ಅಮ್ಮ ನೋಡು, ಅದು ಮೈ ಹಿಡ್ದಿದೆ ಮಗಳೇ. ಅದು ಇಷ್ಟು ಈಸಿಯಾಗಿ ಹೋಗಲ್ಲ. ನಾಗರಾಜಪ್ಪ ತೆಗಿತಾನೆ, ತೆಗೆಸ್ಕೊಂಡು ಮತ್ತೆ ಒಂದು ತಡೆ ಹೊಡಿ. ನಾಗರಾಜಪ್ಪ ತೆಗೆದ್ಮೇಲೆ ನಾಳೆ ತಡೆ ಹೊಡಿ, ಮತ್ತೆ ಒಂದ್ಸಲ ಬಂದು ತೆಗೆಸ್ಕೊಂಡು ಹೋಗ್ರಿ ಮೇಡಮ್. ನಾಳೆನೆ ಬಾರಮ್ಮ. ನಾಳೆನೇ ಬರ್ರಿ, ನಾಳೆನೇ ಬರ್ರಿ. ಅದಕ್ಕೆ 5 ಗಂಟೆ ಟೈಮ್ ಅಷ್ಟೇ. ಒಂದು ಹೋದ್ಮೇಲೆ ಇನ್ನೊಂದು 5 ಗಂಟೆ ನಾಳೆ ಬೆಳಗ್ಗೆನೆ ಬರ್ರಿ ಅಮ್ಮ. ನಾಳೆ ಬೆಳಗ್ಗೆ ಬಂದು ತಡೆ ಹೊಡ್ಸ್ಕೊಂಡು ಹೋಗಿ. ನಾಗರಾಜಪ್ಪ, ನಿನ್ನ ಕ್ಷೇತ್ರಕ್ಕೆ ಬಂದ ಮೇಲೆ ಇಷ್ಟು ದಿನ ಮಾಡ್ತಾ ಇದ್ದೀವಿ ಇಲ್ಲ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ತಡೆ ಹೊಡೆದಾದ್ಮೇಲೆ ನನ್ನ ಸ್ಥಳದಲ್ಲಿ ಒಂದು ಫಲ ಇಟ್ಟು ಫಲಾನ ಇವ್ರಿಗೆ ಕೊಟ್ಟು ಕಳಿಸಿ ಮನೆಗೆ. ನಮ್ಮ ಮನೆಯಲ್ಲಿ ಅವ್ರು ಇಟ್ಟು ದೇವ್ರ ಮನೆಯಲ್ಲಿ 3 ದಿನ ಪೂಜೆ ಮಾಡಿ, ಪೂಜೆ ಆದಮೇಲೆ ಆ ಫಲನ ಎಲ್ಲ ಮನೆಯವರು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಮನೆಯವರೆಲ್ಲ ಕುಡಿದ್ರೆ ಅಲ್ಲಿಗೆ ಇಲ್ಲಿ ಹೊಡೆದಿರೋ ತಡೆ, ಇಲ್ಲಿ ತಟ್ಟಿರ್ತಕ್ಕಂಥ ನೀನು ಇದೆಲ್ಲ ಹೋಗಿ ಆ ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ನನ್ನ ಫಲದ್ದು ಎಲ್ಲ ಬಿಡುಗಡೆ ಆಗಿ ಆ ಮನೆಯಲ್ಲಿರ್ತಕ್ಕಂಥ ದೋಷಗಳೆಲ್ಲ ಬಿಡುಗಡೆ ಆಗಿ ಬಂದವ್ರಿಗೆ ಅದೊಂದು ನೀನು ಅದು ಒಂದು ಮಾಡ್ಬೇಕು, ಇನ್ನೂ ಒಂದು ಮಾಡ್ಬೇಕಮ್ಮ. ಅದೊಂದು ಮಾಡ್ಬೇಕು ನಾಗರಾಜಪ್ಪ. ಅರಿಶಿನ, ಕರ್ಪೂರ, ಬೇವಿನ ತುಪ್ಪ ಹಾಕಿ ಅವ್ರಿಗೊಂದು ಸ್ನಾನ ಮಾಡಿಸ್ಬಿಟ್ಟು ತರಿಸ್ಬೇಕಮ್ಮ. ತಲೆನಾಗ ಒಂದು ನೀನು ಯಾಕೆ ಮಾಡ್ತೀಯ ನಾಗರಾಜಪ್ಪ? ಇಲ್ಲಿ ನೀನು ಯಾಕೆ ಮಾಡ್ತೀಯ? ಅದು ಮಾಡಿ ಕೊಟ್ಬಿಡು ಅವ್ರಿಗೆ, ತಗೊಂಡೋಗಿ ಅವ್ರು ಮಾಡ್ಕೊಳ್ಳಿ. ಅಲ್ಲ, ಒಂದು ಬಿಂದಿಗೆ ನೀರು, ಅರಿಶಿನ ನೀರು ಹೊಡೆದ್ಬಿಡೋಣ ಅಂತ ನಾನು ನೋಡ್ತೀನಿ. ಫಲ ಕೊಟ್ಟು ಒಂದು ಬಿಂದಿಗೆ ನೀರು, ಅರಿಶಿನ ನೀರು ಹೊಡೆದ್ಬಿಡೋಣ. ಅರಿಶಿನ, ಕರ್ಪೂರ, ಬೇವಿನ ತುಪ್ಪ ಹಾಕಿ ಅಂತ ನಾನು ಕರೀತೀನಿ. ಹಾಕ್ಬಿಟ್ಟು ಮುಂದೆ ಇದೆಲ್ಲ ಸಿಮೆಂಟ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ. ತುಂಬ ಬೇರೆ. ಆಯ್ತು ಮುಂದೆ ನೋಡ್ತೇನೆ. ಮುಂದೆ ಆಗುತ್ತೆ. ಅಲ್ಲೇ ಮಾಡಿ ಇವಾಗ ಸದ್ಯಕ್ಕೆ ಬಂದವ್ರಿಗೆ ಅದನ್ನು ಎಲ್ಲ ಮಾಡ್ಕೊಳ್ತೀವಿ. ವಾಸ್ತು ರೆಡಿ ಮಾಡ್ತೀವಿ. ಅದಕ್ಕೆ ಒಂದು ಫಲ ಕೊಡಿ. ಆಯ್ತಮ್ಮ, ಕೊಡ್ತೀನಿ. ಕೊಡ್ತೀನಿ. ಅದಕ್ಕೊಂದು ಫಲ ಕೊಟ್ಟು 4 ಮನೆಯೆಲ್ಲ ಜ್ಯೂಸ್ ಮಾಡ್ಕೊಂಡು ಕೊಡಿಲ್ಲ ಅಂತ. ಇದು ಮನೆ ಬಾಗಿಲು ಒಳಗಡೆ ಹೋಗ್ಬೇಕಾದ್ರೆ ಬಿಟ್ಟು ಕಾಲು ತೊಳ್ಕೊಂಡು ಮನೆ ಒಳಗಡೆ ಸ್ವಾಮಿ ಇವರಿಗೆ ಮಗಳು ಶಾಕ್ ಆಗೋಯ್ತು ಅಂದ್ಬಿಟ್ಟು ಸರಿ, ಭಯ ಬಿದ್ದು ನಾಗರಾಜಪ್ಪ ಅಮ್ಮ ಅಮ್ಮ ಒಂದು ನಿಮಿಷ ಅವ್ರು ಅದೇ ಕೇಳ್ತಾ ಇರ್ತಾರಲ್ಲ. ಈ ಅಪ್ಪಂದು ಕೇಳ್ಬಿಡ್ಯಾರಮ್ಮ. ಇದೇನು ಇರಮ್ಮ ಏನು ಮಾಡಿ ಅಂತಂದ್ರೆ ಒಂದು ನಿಮಿಷ ಹೊತ್ತು ಬಾ ಮುಂದಕ್ಕ ಅಮ್ಮ. ಅದೇನು ನೋಡಮ್ಮ, ಎಲ್ಲೋದ್ರು ಸಾಲ, ಇದು ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಣ್ಣ ಬಿದ್ದಿಲ್ಲ ಅನ್ನೋದು ಗೊತ್ತಾಯ್ತಮ್ಮ. ನಾನು ಎಲ್ಲ ಕಡೆ ಮಾಡಿ ಸಾಕಾಗಿ ಸುಮ್ಮನೆ ಎಲ್ಲೋದ್ರು ಬರೀ ಸಾಲನೇ ಮೇಡಮ್. ಅದೆಷ್ಟೇ ಕಂಪನಿ ಮಾಡಿ ನಾನು ಗಾರೆ ಕೆಲಸ ಮಾಡಿದೆ, ಆಟ ಓಡಿಸ್ದೆ, ಎಲ್ಲ ಕಾರೆಲ್ಲ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದಿದೆಯಮ್ಮ. ಬೀದಿಗೆ ಬಂದಿದ್ದೆ. ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ವಸ್ತು. ನಿನಗೆ ಮೇಲಿ ದೋಷ ಇದೆ. ಅಮ್ಮ ಇನ್ನೂ ಏನು ತೆಗ್ದಿಲ್ಲ ಇನ್ನೇನು ನಾಗರಾಜಪ್ಪ,
ಇನ್ನೊಂದ್ಸಲ ತೆಗೆಸ್ಕೊಂಡು ನಾಗರಾಜಪ್ಪ ಇವ್ರಿಗೆ ಇನ್ನೊಂದ್ಸಲ ಬರುತ್ತೆ ಏನು ಮಾಡೇ ಇಲ್ಲ ಅದು ಬೇಡಮ್ಮ ಅದು ಬೇಡ ಇರಮ್ಮ ಅದು ಕೆಟ್ಟ ತೆಗ್ದಿದ್ನಮ್ಮ ಹಿಂದೆ ಇದು ತಗಮ್ಮ ನಾನು ನಿಮ್ಮನ್ನು ಕೊಡೋದು ಮಕ್ಕಳಿಗೆ ಕೊಡ್ಬೇಕಲ್ಲ. ನೀವು ಕೊಡ್ತೀರಮ್ಮ ನಾನು ಕೊಡೋದೇ ಇಲ್ಲ ಬಂದು ಯಾವುದು ಏನು ಧಕ್ಕೆನೆ ಅಮ್ಮ ಮಾಡಲ್ಲ ಅಂದವ್ರಿಗೆ ನಾವು ಕೊಡ್ಬೇಕಲ್ಲ. ಆಯ್ತಾಯ್ತು ಕೊಡಿ ನೀವು ಅಲ್ಲ ನಾನು ಸಮಾಜ ಕೆಲಸ ನೀವು ಕೊಡಬೇಕು ನೀವು ಇದ್ರಲ್ಲಿ ಬಂದರೆ ಎಲ್ಲರೂ ನಿಮ್ಮೆಣ್ಣೆ ಮನೆ ನಾಗರಾಜಪ್ಪ ಒಂದು ಸ್ವಲ್ಪ ನೋಡಿ ಕಳಿಸ್ಬಿಡಿ ನೋಡು ಮೋಹಿನಿ ಥರ ಅಪ್ಪ ನೀವು ಕಾಲು ನೋವು ಏನಾದ್ರು ಆಯ್ತಾ ಇಲ್ಲಿಗೆ ಬಂದಮೇಲೆ ಬಿಡಿ ಮೋಹಿನಿ ಐತೆ ಬಿಡಿ ಮೋಹಿನಿ ಐತೆ ಹೊಟ್ಟೆ ನೋವು ಉಷ್ಣ ಅಂದ್ರೆ ಅದು ಮೋಹಿನಿ ಕೆಲಸ ಮಾಡ್ಕೊಂತಾಳ ನಾನು ತೆಗಿತಾ ಇದ್ದೀನಿ ಅಮ್ಮ ಹಂಗೆ ತೆಗಿಯೋಕ್ಕಾಗಲ್ಲ ಅದನ್ನು ಕುಚ್ಬಿಟ್ಟು ಸಪ್ರೇಟಾಗಿ ತೆಗಿತೀನಿ ಬಿಡಮ್ಮ ಮೋಹಿನಿ ತೆಗಿಬೇಕಂದ್ರೆ ಹಂಗೆ ತೆಗಿಬೇಕು ನಾನು ಕೆಟ್ಟಿದ್ದಾದರೆ ಇಲ್ಲಿ ನಾನು ಕೆಟ್ಟದ್ದೇ ನಾಗರಾಜಪ್ಪ ತೆಗಿತಾ ಕೆಟ್ಟಿದ್ದೆ ನಾನು ಕೆಟ್ಟದ್ದು ತೆಗಿತಾ ಇದ್ದೀನಿ ಮೋಹಿನಿ ನೀನೇ ತೆಗಿ ಕೆಟ್ಟಿದ್ದು ಬೇರೆ ತೆಗಿತಾ ಕೆಟ್ಟಿದ್ದು ತೆಗಿ ಅವಕ್ಕೆಲ್ಲ ಮಕ್ಕಳೆಲ್ಲ ಅಂತ ನೋಡಮ್ಮ ಮಕ್ಕಳು ಆಗ್ತಾ ಇರ್ತಾನೆ ನೋಡಮ್ಮ ನೀನು ಓದ್ದೇನ ಕೊಡಮ್ಮ ಅಂತ ಮಕ್ಕಳು ಆಗ್ತವೆ ಅಂತ ಹೇಳ್ಬಿಡ ಮಗನೇ ಒಂದು ಸಲ ವಂಶಕ್ಕೆ ಹೋಗಿ ನಾಗದೋಷ ಇದ್ದಾಗ ಇಟ್ಟು ನೋಡಮ್ಮ ಸ್ವಲ್ಪ ನೋಡಿದ್ರೆ ಅಪ್ಪ ಇತ್ತಾಕಪ್ಪ ಇತ್ತಾಕ ಗಾಡಿ ನಾಗರಾಜಪ್ಪ ನಾಗರಾಜಪ್ಪ ನಾಗದೋಷ ಇದೆ ನಾಗದೋಷ ಇದೆ ಲೈಟ್ ಹಾಕಪ್ಪ ಹೋಗಿದ್ದೆ ಮನೆಗೆ ಇರೋದಕ್ಕೆ ಜಾಗ ಸರಿ ಇಲ್ಲ ಚೇಂಜ್ ಮಾಡಿ ತೆಗೆದಿದ್ದೀರಲ್ಲ ನೀನು ಹಿಂಗೆ ಇಟ್ಕೊಂಡ್ರೆ ಹತ್ರ ಇಟ್ಕೊಬೇಕು ಕೇಳಿಸ್ಕೊಬೇಕು ಅವ್ರು ಏನು ಹೇಳ್ತಾರೆ ಅದನ್ನು ಇಲ್ಲದಿದ್ರೆ ಪ್ರಯೋಜನ ಏನು ಹಿಡ್ಕೊಂಡು ಹತ್ರ ಇಟ್ಕೊಂಡು ಆಟೋದಲ್ಲಿ ಚೆನ್ನಾಗಿದೆ ಬೇರೆ ಕೆಲಸ ಬೇಡ ಆಟೋ ತೊಗೊಂಡು ಆಟೋ ಮಾಡಿ ಚೆನ್ನಾಗಿದೆ ಅದು ಆಗೋದಿಲ್ಲ ಅಂತಲೇ ಇವಾಗ ಗಾರೆ ಕೆಲಸ ತಿಳಿದುಬಿಟ್ಟಿದ್ದೀನಿ ಆಟೋದಲ್ಲಿ ಚೆನ್ನಾಗಿದೆ ನಾನು ನಿನಗೆ ಇರ್ತಕ್ಕಂಥ ಈ ಮೈಯಲ್ಲಿರ್ತಕ್ಕಂಥ ಗ್ರಹಗಳು ನಿನಗಿರ್ತಕ್ಕಂಥ ನಾಗದೋಷಗಳು ಅಮ್ಮ ಗಾಡಿ ಮಾಡಲಿ ಬಿಡಮ್ಮ 1000 ರೂಪಾಯಿ ಕೊಡ್ತಾರೆ ಅದರಲ್ಲಿ ಮನೆ ಇರ್ತಕ್ಕಂಥ ದೋಷಗಳು ನನ್ನ ಅತ್ತೆ ಮಾರ್ಬಿಟ್ಟೆ ಕಣಮ್ಮ ಆಟನೇ ಬೇಡ ತೆಗೀನಿ ಇರೋ ಮಗ ನಾನು ಗಾರೆ ಕೆಲಸ ಮಾಡಿದ್ರೆ ಯಾರೋ ಒಂದಷ್ಟು ಕಾಸು ಕೊಡ್ತಾರೆ ಗಾರೆ ಕೆಲಸ ಕಾಂಟ್ರಾಕ್ಟೇ ಮಾಡ್ತೀನಿ ಕಣಮ್ಮ ಅದೇನೋ ಕೈಯಾಗ ಬಿಡ್ತಾ ಇಲ್ಲ ಈಗ ಸ್ವಲ್ಪ ಎಲ್ಲಿ ಮಾಡ್ತಾ ಇದ್ದೀನಿ ಮಗ ಒಂದಿನ ಮಾಡ್ತೀಯ ಒಂದಿನ ಮಾಡಲ್ಲ ಹಾಂ ಹಂಗೆ ಆಯ್ತಾ ಇರುತ್ತಮ್ಮ ಅಲ್ಲಿ ಆಯ್ತಾ ಇಲ್ಲ ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀನು. ಹಾಂ ಅದೇ ಹಂಗೆ ಆಯ್ತು ಯಾವುದು ಉದ್ರು ಹೋಗ್ತೀನಿ ನಾಗರಾಜಪ್ಪ ಗ್ರಹದೋಷ ತೆಗಿ ನಾಗದೋಷ ಸ್ವಲ್ಪ ಇದೆ ಇವರು ಪೂರ್ವಿಕರು ಮಾಡ್ತಕ್ಕಂಥ ತೊಂದರೆಯಿಂದ ನಾಗದೋಷ ಬಂದಿದೆ ನಾಗದೋಷನೂ ಐತೆ ಮೋಹಿನಿನೂ ಐತೆ ಗ್ರಹ ಅದೇ ಗ್ರಹ ಹೌದು ಇವ್ರಿಗೆ ಮಾಟ ಮಂತ್ರದ ಏನಿಲ್ಲ ವಾಸ್ತು ಗೃಹದಲ್ಲಿ ಸ್ವಲ್ಪ ದೋಷ ಇದೆ ವಾಸ್ತು ಆದರೆ ಮನೆ ಅನುಕೂಲ ಬದಲಾಯಿಸಿದೆ. ಇದ್ರೆ ಮಗನೇ ಬೇಗ ಚೇಂಜ್ ಮಾಡಿಕೊಂಡು ಉತ್ತರ ಕಡೆ ಬಾಗಿಲಿರ್ತಕ್ಕಂಥ ಮನೆಗೆ ಹೋಗಿ ಅನುಕೂಲ ಆಗುತ್ತೆ ಕೈಯಲ್ಲಿ ನಿನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆಲ್ಲ ಹಣ ನಿಲ್ಲುತ್ತೆ ಕೆಲಸಗಳು ಸಹ ಹುಡ್ಕೊಂಡ್ಬರುತ್ತೆ ಈಗ ಮಾಡ್ತಾ ಇರೋ ಕೆಲಸ ಅನುಕೂಲ ಇದೆ ಮಾಡು ಆಟೋದಲ್ಲಿ ಹೋದ್ರೂ ಚೆನ್ನಾಗಿದೆ ಮಗನೇ ಇದರಲ್ಲೂ ಚೆನ್ನಾಗಿದೆ ನಾನು ಎಲ್ಲ ಕಳ್ಕೊಂಡೆ ಕಣಮ್ಮ 60 ಆಟ ಬಟ್ ಎಲ್ಲ ಮಾಡಿ ನಿಂದು ಈಗ ಆಟೋಕ್ಕೆ ಸಾಲ ಏನಂದ್ರೆ ಹಾಂ
ಒಂದಿನ ಮಾಡ್ತೀಯ 3 ದಿನ ಹಾ, ಯಾಕೆ ಮಾಡಬೇಕು ಅನ್ನೋದು ಅದೇ ಹಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಈ ಗ್ರಹದೋಷದಿಂದ ನಾಗದೋಷದಿಂದ ಇದೆ. ಆ ಮನೆ ಇರ್ತಕ್ಕಂಥ ವಾಸ್ತುನೇ ಚೆನ್ನಾಗಿಲ್ಲ ಮಗನೇ, ಅದು ಬೇಡ ನಿನಗೆ ಬರ್ತಕ್ಕಂಥ ಜಾಗ ಅಲ್ಲ ಅದು. ಬಿಟ್ಟು ಈಗ ಇಲ್ಲಿ ಬಂದಕ್ಕೆ ಹೊಸ ನೆಮ್ಮದಿ ಇದೆ ಕಣಮ್ಮ. ಬೆಳಗಿಂದ ನೆಮ್ಮದಿನೇ ಇರೋದಿಲ್ಲ ಅಲ್ಲಿ, ಹಂಗಾಗ್ಬಿಟ್ಟದೆ. ಇದು ಮನೆ ಒಳಗಡೆ ಹೋಗ್ಬೇಕಾದ್ರೆ ಹಾಂ ಬಾಗಿಲಲ್ಲಿ ಸೆಂಟ್ರ್ ಹೊಸ್ತಿಲ ಮೇಲೆ ಇಟ್ಟು ಕರ್ಪೂರ ಹಚ್ಚು. ಹ್ಞೂ ಮನೆಗೆ 3 ಸಲ ಹ್ಞೂ 3 ಸಲ ಮಾಡಿ ಸೆಂಟ್ರ್ ಹೊಸ್ತಿಲ ಮೇಲೆ ಇಟ್ಟು ಕರ್ಪೂರ ಹಚ್ಚು ಮಗನೇ. ಹ್ಞೂ ಹಚ್ಚಿ ಆದಮೇಲೆ ಕಟ್ ಮಾಡಿ ಆ ಕಡೆ ಈ ಕಡೆ ಕುಂಕುಮ ಹಚ್ಚಿ ಇಟ್ಟುಬಿಡು. ಬೆಳಗ್ಗೆ ಕೈಯಲ್ಲಿ ಹಾಕಿ ತೊಗೊಂಡೋಗಿ ಎಲ್ಲಾದರೂ ದೂರ. ಸರಿ ನಾಗರಾಜಪ್ಪ ರೆಡಿ ಅಮ್ಮ ಇವ್ರು ಒಂದು ಇಬ್ಬರದ್ದು ಹೇಳ್ಬಿಟ್ಟು ಹೋಗ್ಬಿಡಮ್ಮ. ಜಾಸ್ತಿ ಗೊತ್ತಾಯ್ತು. ಇಲ್ಲ ಒಬ್ರದ್ದು ಹೇಳ್ಬಿಡಮ್ಮ, ಭದ್ರಾವತಿಯಿಂದ ಬಂದವ್ರೆ. ಅವ್ರಿಗೆ ದೇವ್ರು ಬರ್ತದೆ ಇಲ್ಲ ನೋಡಮ್ಮ, ಇವ್ರು ಕಟ್ ಮಾಡಿದ್ದಾರೆ, ಬಿಚ್ಕೊಡ್ತೇನೆ, ಬಿಚ್ಚಾಕತ್ತದಿಲ್ಲ ಅವಾಗ. ನಿಂದು ಆಯ್ತಾ? ಇನ್ನೂ 2 ಕಟ್ಟಿದೆ ನಾಗರಾಜ. ಹಾಂ ಇನ್ನೂ 2 ಕಟ್ಟಿದೆ. ಇನ್ನೂ 2 ಕಟ್ಟಿದೆ ಬಿಡಿ. ಪಕ್ಕದ ಹೇಳ್ತೀನಿ, ನಾನು ರೆಡಿ ಮಾಡ್ಕೊಡ್ತೀನಿ. ಬರಮ್ಮ ನೀನು. ನಾಗರಾಜಪ್ಪ ಅಮ್ಮ ಅಮ್ಮ ಈಗಿನ ಅಮ್ಮ ಈಗ ಒಂದಿಬ್ಬರು ಹಾಂ ಹೇಳಿ ಎಷ್ಟು ಇದು ಮಾಡಿದ್ರು ಇಬ್ಬರು ಕೇಳ್ಬಿಟ್ಟು ಹೋಗ್ರಮ್ಮ. ಒಳ್ಳೇದ್ ಹೋದ್ರೇನು ನಮ್ಗೆ ಅದು ಇದೇ ಮಾಡ್ತಾರಮ್ಮ, ಕಣ್ಣು ದಿಷ್ಟ ತರ ಛತ್ರಗಳ ತರ ಇದು ಮಾಡ್ತಾರೆ. ನಿಮ್ಮ ಮನಸ್ಸೇ ಶತ್ರು ಮಗ, ನಿಮ್ಮ ಮನಸ್ಸೇ ಶತ್ರು. ನೀವೇ ಆ ಥರ ಮಾಡ್ಕೊಂಡಿದ್ದೀರಮ್ಮ. ನೋಡಿದವ್ರನ್ನೆಲ್ಲ ಶತ್ರು ಅಂತ ಇದು ಮಾಡ್ಕೊಂಡು ನಿಮ್ಮ ಮನಸ್ಸೇ ಹಂಗಿದೆ. ಪ್ರೀತಿ ವಿಶ್ವಾಸದಿಂದ ಇದ್ರೆ ಎಲ್ಲ ಸರಿ ಹೋಗುತ್ತೆ ನಾಗರಾಜಪ್ಪ. ನಾನು ಉದ್ಯೋಗ ಹೋಗ್ತೀನಮ್ಮ, ಆದ್ರೂ ಅವರೇ ಒಂಥರ ಇರಲಿ, ಅವ್ರು ರೆಡಿ ಮಾಡ್ಕೊಡ್ತೀನಿ. ಇವಾಗ ತಲೆ ಹೊಡೆದಿದ್ದೀನಮ್ಮ. ನಾಗರಾಜಪ್ಪನ ರೆಡಿ ಮಾಡ್ಕೊಡ್ತಾನಮ್ಮ. ನಾಗರಾಜಪ್ಪನ ರೆಡಿ ಮಾಡ್ತಾನೆ. ಅದು ಸ್ವಲ್ಪ ತೊಂದರೆ ಇದೆ ನಾಗರಾಜಪ್ಪ. ಇವ್ರು ರೆಡಿ ಮಾಡಿ ಕಳಿಸೋ ನಾಗರಾಜಪ್ಪ. ಅಮ್ಮ ಮನೆಯಲ್ಲಿ ಇರಬೇಕು, ಮನೆ ಚೇಂಜ್ ಮಾಡಬೇಕು. ಮನೆಯಿಂದ ಏನಾದರೂ ಇದೆ ಸ್ವಂತ ಮನೆ ಬಾಡಿಗೆ ಮನೆ, ಸ್ವಂತ ಮನೆನೇ. ಸ್ವಂತ ಮನೆ ಆದ್ರೆ ರೆಡಿ ಮಾಡ್ಕೊಡ್ತೀನಿ ಬಿಡ್ರಿ. ಅಲ್ಲ 30-40 ವರ್ಷದಿಂದ ಏನು ಬಿಡಿ, ನಾನು ರೆಡಿ ಮಾಡ್ಕೊಡ್ತೀನಿ. ಬಂದ್ರೆ ಅದನ್ನ ಬಂದು ಕೇಳ್ಬಿಡಿ ಸರ್. ಅವ್ರಿಗೆ ಏನಾದ್ರು ಇದು ಮಾಡ್ಕೊಡ್ತೀನಿ. ನಾವು ಹೆಂಗಿದ್ ನಾಳೆ ಬರ್ತೀವಿ. ಸ್ವಂತ ಮನೆ ಆದ್ರೆ ನಾನು ರೆಡಿ ಮಾಡ್ಕೊಡ್ತೀನಿ. ಸರಿ ಸರಿ ಒಂದು ದಿವಸ ಆಟ ಓಡಿದ್ರೆ ಒಂದು ದಿವಸ ಓಡಲ್ಲ. ಆಟೋದು ಯಾಕ್ರಿ ಕೇಳ್ತೀಯ? ನಿಂದು ಹೋಗಿದ್ದೆ ಇಲ್ಲ ಕೇಳ್ರಿ. ಅದೇ ಅಣ್ಣ 4 ಆಟ ಕಳ್ಕೊಂಡಿದ್ದೀನಿ, ಇದು 5ನೇ ಆಟ. ಏನು ಮಾಡಿದ್ರು ಕೈ ಅಂತದ ಆಗಲ್ಲ. ಒಂದು ದಿವಸ ಸಂಪಾದನೆ ಇದ್ರೆ ಒಂದು ದಿವಸ ಆಗೋದೇ ಇಲ್ಲ. ಇದು 5ನೇ ಆಟ ಇದು. ಮನೆ ಏನು ಆಟೋ ನೋಡ್ತಾ ಇಲ್ಲಲ್ಲ? ಇಲ್ಲ, ಒಂದು ದಿವಸ ಓಡ್ತದೆ, ಒಂದು ದಿವಸ ಓಡಲ್ಲ. ಇದು 5ನೇ ಆಟ. 4 ಆಟ ಮಾಡಿ ಎಲ್ಲ ಸಾವುಗಾರನಾಗ ಹೋಗಿದ್ದೀನಿ. ಮಗನೇ, ನಿನ್ನ ವಾಸಗೃಹದಿಂದ ಬೆಂಗಳೂರು ಹಾಂ, ಬೆಂಗಳೂರು ಕಾಲಭೈರವ ಟೆಂಪಲ್ ಇದೆ ಮಗನೇ. ಈಶ್ವರ ದೇವಸ್ಥಾನ, ಕಾಲಭೈರವೇಶ್ವರ. ಕೆಳಗಡೆ ಕಾಲಭೈರವೇಶ್ವರ ಇದ್ದಾನೆ, ಮೇಲೆ ನಾವಿದ್ದೀವಿ ಸಪ್ತಮಾತೃಕೆ. ಸರಿ, ಗೊತ್ತಾ ಯಾವುದು ಸ್ಥಳ ಅಂತ? ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಸರಿ, ಹೊಸಕೋಟೆ ಹತ್ರನೇ ಮಗನೇ. ಮಾಲೂರು ನಮ್ಮದು. ನಿಮ್ಮ ರೂಟಲ್ಲೇ ಇದೆ ಮಗನೇ. ಸರಿ ಸರಿ, ಇಲ್ಲೇ ಮೊಸ್ಕೊಟ್ಟ ಹತ್ರ ಜಡಿಗೆನಹಳ್ಳಿ ಜಡಿಗೆನಹಳ್ಳಿ ಸಪ್ತಮಾತೆ ದೇವಸ್ಥಾನ. ಸಪ್ತಮಾತೃಕೆ ಮೇಲೆ ಇದೆ. ಹಾಂ, ಮೇಲೆ ಇದೆ ಮಗನೇ. ಹೌದು, ನಿಜ. ಅಕ್ಕ ತಂಗಿ ಕೆಳಗಡೆ ಕಾಲಭೈರವೇಶ್ವರ ಇದ್ದಾನೆ. ಗಂಡ ಇದ್ದಾನೆ. ಸರಿ, ಅಷ್ಟಮಿಗೆ ಹೋಗಿ ಓದುಕುಂಬಳಕಾಯಿ ತೊಗೊಂಡೋಗಿ ನೀನು ಆಟೋದಲ್ಲಿ ಹೋಗಿ ಸರಿ, ಓದುಕುಂಬಳಕಾಯಿ ತೊಗೊಂಡೋಗಿ ನಿನ್ನ ಆಟೋಗೆ ದೃಷ್ಟಿ ತೆಗೆದು ನಂತರ ಕೇಳಿಕೊಂಡು ಅದರಲ್ಲಿ ಎಣ್ಣೆ ಹಾಕಿ 2 ಭಾಗ ಮಾಡಿ ದೀಪ ಹಚ್ಚಿ ಹಾಂ ಹಾಂ, ಆಟೋಗೆ ಸರಿ, ಪೂಜೆ ಮಾಡಿಸ್ಕೊಂಡು ಬಾ ಮಗನೇ. ನಿನಗೆ ಆಟೋಗೆ ದೃಷ್ಟಿ ಮಗನೇ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಎಲ್ಲ ನನಗೆ ದೃಷ್ಟಿ ಮಗನೇ, ಜನಗಳ ದೃಷ್ಟಿ. ಅದಕ್ಕೆ ಆಟೋಗೆ ದೃಷ್ಟಿ ಇರೋದ್ರಿಂದ ಪಂಚಮುಖಿ ಆಂಜನೇಯ ನಮ್ಮ ಅಣ್ಣನ ಒಳಗಡೆ ಆಚೆ ಕಾಣಬೇಕು ಮಗನೇ. ನಿನಗೆ ಕಾಣತ್ತಾರಲ್ಲ, ಒಳಗಡೆ ಹಾಕಿದರೆ ಆಚೆ ಕಾಣಬೇಕು. ಒಂದು ಹಾಕಿ ಕರಿದಾರ ಸುತ್ತಿ ಕೆಳಗಡೆ ಓಡಿಸು ಮಗನೇ. ಗಾಡಿ ಕಟ್ಕೊಂಡ್ಬಂದೆ, ಗಾಡಿಯಲ್ಲಿ ಇಟ್ಕೊ. ಒಳ್ಳೆಯದು.
ಅಮ್ಮ ಇಲ್ಲಿ ಯಾರೋ ಬರ್ತಾವ್ರೆ. ಆಮೇಲೆ ನಾಳೆ ಬರ್ತೀವಿ ನಾವು. ಹಾಂ ಇಲ್ಲ ಕಾಸು ಅಲ್ಲ ಇನ್ನೇನು ಮಕ್ಕಳು ಏನೋ ಹೊಡಿಬೇಕಂತ ಕಟ್ಟನ ಹೊಡ್ಕ ಇನ್ನೇನು ಹೊಡ್ಕ ಕಾಸು ಕೊಟ್ಬಿಟ್ಟು ಹೋಗ್ರಿ ಮಾಡ್ರಿ. ಅಮ್ಮ ಇಲ್ಲಿ ಯಾರೋ ಬಂದಿದ್ದಾರೆ, ಇದು ಇವ್ರದ್ದು ನೋಡ್ಬಿಟ್ಟು ಹೋಗ್ಬಿಡಮ್ಮ. ಕಳ್ಸ್ಕೊಡು ನೀರಿಗೆ ನಿಂಬೆಹಣ್ಣು ಹಾಕಿ ಕಳ್ಸ್ಕೊಡು. ಅಮ್ಮ ಒಂದು ಸಕ್ಕರೆ ಎತ್ಕೊಂಬ. ಇವ್ರಕ ಉಪ್ಪದ್ಯಾ ಉಪ್ಪು ಎತ್ಕೊಂಬ. ಬೇಡ ಬಿಡು, ನೀರಿಗೆ ಹಾಕ್ಬಿಡು. ನೀರ್ಗಂತೆ ಒಂದು ನಿಂಬೆ ಅರ್ಶಿನ ಅರಿಶಿನ ಹಾಕಿ ನೀರು ಗ್ಲಾಸಲ್ಲಿ ನೀರು ತಗೊಬನ್ನಿ, ಅರ್ಶಿನ ಹಾಕಿ ಕೊಡು. ಇದಾ ಇಂದಮ್ಮ ಅಲ್ಲಿ ಕೊಡಪ್ಪ. ಆಗ 1 ವರ್ಷ ಆಯ್ತು. ಹೇಳಮ್ಮ ಏನು ಅದು ಹೊಟ್ಟೆ ನೋವು, ಹೊಟ್ಟೆ ಉಗ್ರ. ಅಲ್ಲಿ ನೋಡಿಕೊಂಡಿದ್ದೀವಿ. ಹೇಳಮ್ಮ ಒಂದು ನಿಮಿಷ ಇರಮ್ಮ. ಕೊಟ್ಟನಲ್ಲಪ್ಪ ಬೆಂಕಿ ಇಲ್ಲಪ್ಪ ಇದು ಇಲ್ಲೇ ಐತೆ, ಅರ್ಶಿನ ಹಾಕ್ಬೇಕಂತಾರ. ಏನು ಮಾಡ್ತೀವಿ ಮಾಡಮ್ಮ? ಹಾಕ್ರಿ ಇನ್ನೊಂಚೂರು ಹಾಕಿ. ಹ್ಞೂ ಸಾಕು ಬಿಡಿ. ನಿಂಬೆಹಣ್ಣು ಇಸ್ಕೊಡು. ನಿಂಬೆಹಣ್ಣು ಹಿಂಡಪ್ಪ ಕೊಯ್ದು. ಇನ್ನೇನು ಕೊಯ್ದು ಹಂಗೇನು ಬಿಡ್ತೀಯ? ನೋಡಮ್ಮ ಯಾರ ಕೊಟ್ಟು ಕುಚ್ಚಾಡ ನೋಡಮ್ಮ. ಫಲ ಏನ್ ನೋಡಮ್ಮ, ಗ್ರಹ ಇದೆ, ಇದು ಮೋಹಿನಿ ಇದೆ. ಅದು ನೀನು ಮಾಡೋಣ, ಅದು ನಿನ್ನ ಕೆಲಸ, ನನಗೆ ಕೊಡು. ನಾಲ್ಕು ಭಾಗ ಮಾಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಹೊಟ್ಟೆ ಕೂಡ ಮೊಸರು ಮಿಕ್ಕಿದ ನಾಗರಾಜಪ್ಪ ರೆಡಿ ಮಾಡ್ತಾರೆ. ಆಶೀರ್ವಾದ ಇದೆ. ನಾನು ನಿಂತ್ಕೊಂಡು ನಾಗರಾಜಪ್ಪ ಉಪ್ಪು ಇಲ್ಲಮ್ಮ. ಏನು ತೊಂದರೆ ಆಗಲ್ಲ. ಉಪ್ಪಿದ್ರೆ ಒಂಚೂರು ಹಾಕಮ್ಮ. ನಿಂತ್ಕೊಂಡು ನಾಗರಾಜಪ್ಪನ ಸಮ್ಮುಖದಲ್ಲಿ ರೆಡಿ ಆಗುತ್ತೆ. ತಡೆ ತೆಗೆದು ತಡೆ ಹೊಡೆದ್ಕೊಡ್ತಾರೆ ನಾಗರಾಜಪ್ಪ, ರೆಡಿ ಆಗುತ್ತೆ 100% ರೆಡಿ ಆಗುತ್ತೆ. ಅದೆಲ್ಲ ನಾಗರಾಜಪ್ಪ ರೆಡಿ ಅಮ್ಮ ಐತೆ, ಒಂದು ಮೋಹಿನಿ ಐತೆ ಪಕ್ಕ ನಾಗರಾಜಪ್ಪ ರೆಡಿ ಮಾಡ್ತಾರೆ. ಹಾಂ ಆಯಿತು, ಎಲ್ಲ ರೆಡಿ ಮಾಡೋಣ ಕದ್ರು. ಸರಿ ಹೋಗುತ್ತೆ. ನಾನಿದೆ ಅಮ್ಮ ಒಂದು ಇದ್ರಾಗ ಹಂಗೇನಪ್ಪ ಅಮ್ಮ ಇದು ತಗಮ್ಮ. ಮಂಗಳಾರತಿ 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 ಕೊಟ್ಟೆ ಇರು ಒಂದು ನಿಮಿಷ ಅವ್ರು ಕುಡಿದ್ಬಿಡಿ. ಮಂಗಳಾರತಿ ಕೊಡಿ. ಮಂಗಳಾರತಿ ಆಗ ಕೊಡ್ತೀನಿ, ಕುಡಿದ್ಬಿಡಮ್ಮ. ಮಂಗಳಾರತಿ ಎಷ್ಟೊತ್ತದ ಈಗಮ್ಮ. ಮಂಗಳಾರತಿ ತಗಮ್ಮ, ಚೆನ್ನಾಗಿರಮ್ಮ. ನೀನು ತಣ್ಣಗಿರ್ತಾಯಿ, ತಣ್ಣಗಿರಮ್ಮ. ನೀನು ಚೆನ್ನಾಗಿ ತಣ್ಣಗಿರ್ತಾಯಿ. ನಾಗರಾಜಪ್ಪ ಅಮ್ಮ ನೀನು ಕುಡಿದ್ಬಿಡಮ್ಮ, ಆಮೇಲೆ ಮಾಡಿ ಕುಡಿದ್ಬಿಡು ಹೇಳ್ತೀನಿ. ಒಳ್ಳೇದಾಗ್ಲಿ ಅಮ್ಮ, ನಿಂಕ ಒಳ್ಳೇದಾಗ್ಲಿ ತಾಯಿ. ನಿಕ್ಕಮ್ಮ ತಗೊಮ್ಮ. ನೀನು ಹೋಗ್ಬಿಟ್ಟು ಬರ್ಬೇಕಮ್ಮ, ಅವಾಗ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು. ಬರ್ತಾನೆ ಮಗನ, ಬರ್ತಾನೆ ಮಗನ. ಇವ್ರಿಗೆ ಏನು ತೊಂದರೆ ಆಗೋದೊಮ್ಮೆ ಅಮ್ಮ. ಒಳ್ಳೇದಮ್ಮ, ನಾನು ಇರ್ತೀನಿ. ಆಯ್ತು.